ಮಾಡಿದ್ರೆ ಇಲ್ಲ ರಾಜಕೀಯದಲ್ಲಿ ನಾನೊಬ್ಬ ರಾಜಕೀಯ ರಾಜನೆಂದು ಮುಖ್ಯಮಂತ್ರಿ ಸಿಂಹಾಸವನ್ನೇರಿದ ನನ್ನ ದೊಡ್ಡಪ್ಪನಾದ ಕೆ ಪ್ರಸಾದನನ್ನು ಕೆಟ್ಟ ದೃಷ್ಟಿಯಿಂದ ನೋಡಿದನಲ್ಲ. ಆ ನನ್ನ ಕಡುವ ವೈರಿ ಪರ ನನ್ನ ರಂತಕ ಅಂತಕ ಕಂಡವರ ಕತ್ತನ್ನು ಕತ್ತರಿಸಿ ರಕ್ತದ ಕಣ್ಣೀರಿಂದ ಕಟ್ಟಿದ ನಿನ್ನ ರೂಢಿ ಸಾಮ್ರಾಜ್ಯವನ್ನು ಪುಡಿ 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 ಮಾಡಿದಾಗಲೇ ತೀರುತ್ತದೆ ನನ್ನ ಸೇಡು. ಇದಕ್ಕೂ ನೀನು ಬಗ್ಗದೆ ಪುಂಡನಂತ ಎದೆ ಉಬ್ಬಿಸಿ ಹುಲಿಯಂತ ಎದ್ದು ನಿಂತರೆ ತಂದೆ ತಾಯಿ ಇಲ್ಲದ ತೊಬ್ಬಲಿಯಾದ ಮಗುವನಿಯೊಂದಿಗೆ ಅರಗಿಣಿ ಅಂತ ಮುದ್ದಾಗಿ ನೀನು ಬೆಳೆಸಿದ ನಿನ್ನ ತಂಗಿ ಇಂದ್ರ ಮುಂದ ಈ ಕಾರ್ತಿಕನ ಸುದಿ ಅಪ್ಪುಲಿಗೆ ಬಾಯಿಗ ಸಿಕ್ಕ ಜಿಂಕೆ ಇಂದ್ರ ಈ ಕಾರ್ತಿಕನ ಕಾರಸ್ತನ ತಿಳಿಯದ ಇನ್ನ ಮುಂದ ನಿಮ್ಮಣ್ಣ ಈ ಮಿಡಿನಾಗರೇಡೆ ತುಳಿಯಲು ಬಂದ ನಿಮ್ಮ ಅಣ್ಣನನ್ನು ಕಚ್ಚಿ ದಾರಿಯನ್ನು ಮಾಡದ ಬಿಡುವುದಿಲ್ಲ ಈ ಪವರ್ ಸ್ಟಾರ್ ಕಾರ್ತಿಕ. ಲೇ ಗುಂಡ ಮಾಗುಂಡ, ಅಪ್ಪಾರ ಸಾವುಕಾರ ಅಲ್ರಿ ಕಾರಿದ್ರಿ ಅದು ಹಕ್ಕಂತ ಒದರಿದ್ರಿ. ಲೇ ಹರಾಮ್ಖೋರ ಒದರು ನನ್ನ ದನದಿದ್ದ ಕತೆ ಹಂಗಲ್ರಿ ದಣ್ಯರ, ನೀವೆಷ್ಟು ಸಿಟ್ಟಿಗೆ ಬರ್ತೀರಿ ದಣ್ಯರ? ಕೂಗಿದ್ರಿ ಅಂತ ಕೇಳ್ದ. ಇರಲಿ, ಆ ಚಂದ್ರಪುರ ಜನರಿಗೆ ಕೊಟ್ಟ ಸಾಲ ಅವನ ಮಣಿ ಅಡುಗೆ ಬರೆಸಿಕೊಂಡು ಹೇಳಿದ್ದೆ, ಬರೆಸಿಕೊಂಡು ಬಂದಿರುವೆಯಾ? ಬರ್ಸ್ಕೊಂಬಂದಿದ್ದಲ್ರಿ ದಣ್ಯರ. ಮತ್ತೆ ಆ ಶಿವರಾಜನ ಸಾಲಕ್ಕೆ ಆಧಾರ? ಆ ಶಿವರಾಜ್ ಒಂದು 3 ಎಕರೆ ಹೊಲ ಊರು ಮುಂದಲ್ದ ಮುಣಗ್ಸಕ್ ಮಾಡಕತ್ತೀನಿ ನೋಡ್ರಿ. ಹಾಗಾದೆ ರೀ, ಆ ಶಿವಪುರ ಶಿವೆ ಸಾಲಕ್ಕೆ ಬರ್ತಾನ. ಅವನಿಂದ ಏನಾದರೂ ಬರೆಸಿಕೊಂಡು 25,000 ಹಣ ಕೊಟ್ಟು ಕಳಿಸಿಬಿಡು. ನಾನು ಆ ನಮ್ಮ ಕಡುವರಿನ ಅಂತಕನ ಮನೆಗೆ ಹೋಗಿ ಈ ಕಾರ್ತಿಕನ ತಂಟೆಗೆ ಬರಬೇಡೆಂದು ಎಚ್ಚರಿಸಿ ಬರ್ತೇನೆ. ಅಲ್ರಿ, ನಿಮ್ಮ ದುಡ್ಡು ನಿಮ್ಮ ಹಣ, ನೀವು ಯಾರಿಗೆ ಕೊಡ ಅಂತೀರಿ ಅವ್ರಿಗೆ ಕೊಡಾಕ ನಂದೇ ನಮ್ಮ ಅಪ್ಪನ ಮನೆ ಗಂಟು ಹೋಗೈತೆ ಅಂತೀನಿ. ಅಲ್ರಿ, 25,000 ಹಾಕ್ರಿ, 75,000 ರೂಪಾಯಿ ಕೊಟ್ಟು ಬಿಡ್ತೀನಿ ರೀ. ಏ ಕತ್ತೆ, ಎತ್ತಿಗೆ ಬಾಲ ಬಿಚ್ಚದ ಹೇಳಿದ ಕೆಲಸ ಮಾಡು, ನಡೆ ಒಳಗೆ. ಆಯ್ತ್ರಿ ದಣ್ಯರ, ನಾವು ಬರ್ತೀವ್ರಿ.
ಕಾರ್ತಿಕನ ಜೀವ ಸಮಾಧಿ ಮಾಡಬೇಕಾದರೆ ಮೊದಲು ಹೇಳುತ್ತಾನೆ. ಬಟ್ ಈ ಕಾರ್ತಿಕ ಹೇಳೋ ಮಾತಿಗೆ ಮಿಕ್ಕಿ ನಿಂತರೆ ಈ ಕಾರ್ತಿಕ ಬರೇ ಕಾರ್ತಿಕನಾಗಲ್ಲ, ಎದರಾದ ಪುಣ್ಯಗಳ ರಕ್ತ ಕಾಸುವ ಯಮನಾಗುತ್ತಾನೆ.
ಮುಂದಿನ ಬೇಟೆ ಶಿಕ್ಷಣ ಮಂತ್ರಿ ರಣರುದ್ರ. ನೀನು ಶಿವನ ಸನ್ನಿಧಾನದಲ್ಲಿ ಅಡಗಿ ಕುಳಿತರು ಶಿವಲೋಕಕ್ಕೆ ಹಾರಿ ನಿನ್ನ ಶಿರಛೇದನ ಮಾಡಿ ನಿನ್ನ ದೇಹದ ಒಂದೊಂದು ಭಾಗಗಳನ್ನು ಹನುವನಾಗಿ ಕತ್ತರಿಸಿ ನಾಳೆಗೆನೇ ನಿನ್ನ ದೇಹವನ್ನು ನರಕದ ನಾಯಿಗೆ ಹಾಕದಿದ್ದರೆ मेरे नाम इंटरनेशनल किलर नागने नहीं. कौसल्या सुप्रजा रामपूर्वा सन्ध्या प्रवर्तते. उत्तिष्ठ नरशार्दूला कर्तव्यं दैवमान्निकम्. शरणं 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 देवी कृपाकरी पालिसुवनु वरुता ताಯಿ ಶ್ರೀ ಗೌರಿ ಪಾಲಿಸುವನು ವರುತಾ ತಾಯಿ ಶ್ರೀ ಗೌರಿ ಶರಣಂ 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 ದೇವಿ ಕೃಪಾಕರಿ ಶರಣಂ 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 ದೇವಿ ಕೃಪಾಕರಿ ಪಾಲಿಸುವನು ವರುತಾ ತಾಯಿ ಶ್ರೀ ಗೌರಿ ಪಾಲಿಸುವನು ವರುತಾ ತಾಯಿ ಶ್ರೀ ಗೌರಿ ಶರಣಂ 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 ದೇವಿ ಕೃಪಾಕರಿ. ಬಡವರ ಬಾಳಿಗೆ ನೀ ಬೆಳಕಾಗಿ ಬಾರಮ್ಮ ಬಡವರ ಬಾಳಿಗೆ ನೀ ಬೆಳಕಾಗಿ ಬಾರಮ್ಮ ಕರುಣಿಸಿ ಕಾಯಮ್ಮ ತಾಯಿ ಶ್ರೀ ಗೌರಿ ಕರುಣಿಸಿ ಕಾಯಮ್ಮ ತಾಯಿ ಶ್ರೀ ಗೌರಿ ಶರಣಂ 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 ದೇವಿ ಕೃಪಾಕರಿ ದೇವಿ ಕೃಪಾಕರಿ ದೇವಿ ಕೃಪಾಕರಿ. ಅಮ್ಮ ತಾಯಿ ದುಷ್ಟರನ್ನು ಸಂಹರಿಸಿ ಶಿಷ್ಟರ ಪರಿಪಾಲನೆಯಾದ ಸೌದತ್ತಿ ಗುಡ್ಡದ ಎಲ್ಲಮ್ಮ ತಾಯಿ ಉಧೋ ಉಧೋ ಎನ್ನುತ್ತಾ ನಿನ್ನ ದರ್ಶನಕ್ಕೆ ಬರುವ ಎಲ್ಲ ಭಕ್ತಾದಿಗಳ ಕಷ್ಟವನ್ನು ನಿವಾರಣೆ ಮಾಡಿರುವ ಮಹಾತಾಯಿ ನೀನು. ಯಾಕಮ್ಮ ತಾಯಿ ನಮ್ಮನೇಕೆ ಕಣ್ಣು ತೆಗೆದಿಲ್ಲಿ ನೋಡಿಲ್ಲ ನೀನು? ಕತ್ತಲೆ ಎಂಬ ಕಾರ್ ಮೋಡವನ್ನೇ ತಂದೊಡಿದ್ದಮ್ಮ ನಮ್ಮ ಬಾಳಿನಲ್ಲಿ. ಆದಷ್ಟು ಬೇಗನೆ ನಮ್ಮಂಥ ಬಡವರಿಗೆ ಭಾಗ್ಯದೊಳಗಮ್ಮ ತಾಯಿ, ಭಾಗ್ಯದೊಳಗು ನೀನು. ತಂಗಿ ಚಂದ್ರ, ಶ್ರೀಮಂತರ ಹಣದ ಚಲ್ಲಾಟದ ಕೂಗಿನ ಮುಂದೆ ನಮ್ಮಂತ ಕಡು ಬಡವರ ಕಣ್ಣೀರಿನ ಗೋಳಾಟದ ಕೂಗು ಎಲ್ಲಿ ಕೇಳಿಸಬೇಕಮ್ಮ ಈ ನಿನ್ನ ತಾಯಿ ಗುಡ್ಡದ ಎಲ್ಲಮ್ಮನಿಗೆ? ಅಣ್ಣ ಯಾಕಣ್ಣ, ಯಾಕೆ ಈ ದೇವಿ ಮೇಲೆ ಅಷ್ಟೊಂದು ಕೋಪ ನಿನ್ಗೆ? ನಂಬಿದವ್ರನ್ನು ಎಂದು ಕೈ ಬಿಡೋದಿಲ್ಲ ಈ ದೇವಿ. ಈ ದೇವಿ ಬಗ್ಗೆ ನಿನ್ಗೆ ಈಗ ತಿಳಿದಿದ್ರು ಮುಂದೊಂದು ದಿನ ತಿಳಿದಿದ್ದಣ್ಣ ನಿನಗೆ. ನಂಬಿದವರನ್ನು ಕೈ ಬಿಡದಲ್ಲಮ್ಮ ಈ ದೇವಿ ಎಂದು ತಿಳಿದುಕೊಂಡಾಗಲಂತರಲ್ಲೇ ನಮ್ಮ ಅಜ್ಜ ಮುತ್ತಜ್ಜನ ಕಾಲದಿಂದಲೂ ಈ ದೇವಿಯನ್ನು ನಂಬಿ ಪೂಜಿಸ್ತಾ ಬಂದಿದ್ದೇವೆ. ಆದರೆ ಇತ್ತಿತ್ತಲ ಯಾಕೋ ಏನು ಈ ದೇವಿ ಮೇಲೆ ನನಗಿದ್ದ ಭಯ ಭಕ್ತಿನೇ ಹೊರಟು ಹೋಗ್ತಿದೆ ಅಮ್ಮ, ಹೊರಟು ಹೋಗ್ತಿದೆ. ಅಣ್ಣ ಯಾಕಣ್ಣ
ಇಷ್ಟೊಂದು ಕಲ್ಲು ಹೃದಯವಂತನಾಗಿ ಮಾತನಾಡ್ತಿರುವೆ ನೀನು? ಮತ್ತೇನು ಮಾಡಲಿ ತಂಗಿ, ನನ್ನ ಎರಡನೇ ತಮ್ಮನದ ಸಾಗರ ಓದಿಗೆ ಎಂದು ಮಾಡಿದ 25,000ದ ಸಾಲಕ್ಕೆ 75,000 ಬೆಳೆದು ನಿಂತಿತು. ನನ್ನ ಎದೆಯನ್ನೇ ಸಡಲುಗೊಳಿಸಿದೆ. ಯಾಗಾದರೂ ಮಾಡಿದ ಆ ಸಾಲ ಮುಟ್ಟಿಸಿಕೊಳ್ಳಬೇಕೆಂದರೆ ಬಿತ್ತಿದ ಬೀಜ ಖರ್ಚು ತಲುಪುವಷ್ಟು ಬೆಳೆ ಸಾಲ ಬರುತ್ತಿಲ್ಲಮ್ಮ. ಈಗಿನ ದೂರಿನ ಮಳೆಗಾಲದಲ್ಲಿ ಸಾಲ ಕೊಟ್ಟದನಿಗೆ ಮರುಹಣವನ್ನು ಕೊಟ್ಟು ಸಾಲದ ಬಂಧನದಿಂದ ಋಣಮುಕ್ತನಾಗಿ ಕೊನೆಗೆ ನಿನ್ನ ತಲೆ ಮೇಲಿನ ಅಕ್ಷತೆ ಹಾಕಿ ನನ್ನ ತಲೆ ಮೇಲಿನ ಭಾರ ಇಳಿಸಿಕೊಳ್ಬೇಕೆಂದು ಹಗಲು ಇರುಳು ಶ್ರಮ ಪಡುತ್ತಿದ್ದೇನೆ. ಅಂದಾಗ ಈಗಲಾದರೂ ಇಷ್ಟಾದರೂ ನಮ್ಮ ಮೇಲೆ ಕರುಣೆ ಬರಬಾರದೆ ಈ ನಿನ್ನ ತಾಯಿ ಗುಡ್ಡದ ಲಂಬನಿಗೆ. ಅಣ್ಣ, ಯಾಕಣ್ಣ ಇಷ್ಟೊಂದು ಅಸಹಾಯಕತನದಿಂದ ಮಾತನಾಡ್ತಿರುವೆ ನೀನು? ಒಂದ್ ವೇಳೆ ಸಾಲ ಕೊಟ್ಟ ಧನಿಕರು ಏನಾದ್ರು ನಿನ್ ಮೇಲೆ ಕೈ ಮಾಡಿದ್ರೆ? ತಂಗಿ ಚಂದ್ರ ಹುಟ್ಟುವಾಗಲೇ ಕೈಯಲ್ಲಿ ಪರುಷನ್ ಹಿಡಿದು ಬೆಳೆಯುತ್ತಿದ್ದಂತ ದಿನ ಬೆಳಗಾದರೆ ಆ ಪರುಷನಿಗೆ ರಕ್ತದ ಅಭಿಷೇಕ ಮಾಡಿ ಹುಲಿಯ ರಕ್ತವನ್ನೇ ಕುಡಿದು ಹುಲಿಯಂತ ಗುಡುಗು ಹೊಡೆಯುವ ಮೂರನೇ ಆದ ನನ್ನ ತಮ್ಮ ಶಿವನಿರುವಾಗ ನನ್ನ ಮೇಲೆ ಕೈ ಮಾಡುವ ಧೈರ್ಯ ಯಾವನಿಗಿದೆಮ್ಮ ಈ ಊರಿನಲ್ಲಿ? ಆಗ ಹೋಗ್ಲಿ ಬಿಡಮ್ಮ. ನಮ್ಮಿಬ್ಬರ ಮಾತಿನ ವಾಗದಲ್ಲಿ ನನ್ನ ತಮ್ಮ ಸಾಗರ ಓದಿ ಮುಗಿಸಿ ಮರಳಿ ಊರಿಗೆ ಬರ್ತಾನೆಂದು ನಾನು ನಿನ್ನ ಮುಂದೆ ಹೇಳೋದಕ್ಕೆ ಮರ್ತೇ ಬಿಟ್ಟೆ. ಅಯ್ಯೋ ಅಣ್ಣ, ಸಾಗರಣ್ಣ ಇವತ್ತು ಸಿಟಿಯಿಂದ ಬರ್ತಾನಂತ ನಿನ್ಗೆ ಹೇಗಣ್ಣ ಗೊತ್ತಾಯ್ತು? ವಾರದ ಹಿಂದನೇ ಲೆಟರ್ ಹಾಕಿ ತಿಳಿಸಿದ್ದೇನೆ. ಹಾಗ ನೋಡಮ್ಮ, ನೆನಸರೊಳಗೆ ಬಂದೇ ಬಿಟ್ಟೆ ನನ್ನ ತಮ್ಮ. ನನ್ನ ಬಂಗಾರ ನನ್ನ
ಅಣ್ಣ ಬಂದೇ ಬಿಟ್ಟ. ಅಣ್ಣ ಅಣ್ಣ ತಂಗಿ. ಬಾ ಅಣ್ಣ, ಈಗ ಬಂದೇನಣ್ಣ? ಹೌದಮ್ಮ, ಈಗ ಬನ್ನಿ. ತಮ್ಮ ಸಾಗರ, ಇದು ಏನಪ್ಪ ನಿನ್ನ ಹೊರಗು ಬಟ್ಟೆಯ ಅವಸ್ಥೆ? ಯಾಕೆ ದಾರಿಯಲ್ಲಿ ಬರುವಾಗ ಏನಾದರೂ ಜಗಳವೈತೆ? ಇಲ್ಲಣ್ಣ, ದಾರಿಯಲ್ಲಿ ಬರುವಾಗ ಒಬ್ಬ ಭಿಕ್ಷಕನೇ ಶರ್ಟ್ ಎಲ್ಲ ನನ್ನ ಶರ್ಟನ್ನು ಅವನಿಗೆ ಕೊಟ್ಟು ನಾನು ಅರಕ್ ಶರ್ಟನ್ನು ಹಾಕಿಕೊಂಡು ಬಂದಿದ್ದೇನಣ್ಣ. ಹೀಗೋ, ಹಾಗಾದರೆ ಈ ಸಲದ ನಿನ್ನ ರಿಸಲ್ಟ್ ಏನಾಯ್ತಪ್ಪ? ನನ್ನ ಕುಲದೇವರಾದ ಮಾರ್ತೇಶ್ವರ ದಯದಿಂದ MBBS ಕೋರ್ಸ್ ಮುಗಿಸಿ ಡಾಕ್ಟರ್ ಆಗೋ ಎಲ್ಲ ಅರ್ಹತೆಯನ್ನು ಪಡೆದು ನಿನ್ನ ಬಂದು ಬಂದು ನಿಂತಿದ್ದೇನೆ. ಆಶೀರ್ವದಿಸ ಮಾಡೋಣ. ಎದ್ದೇಳಪ್ಪ, ಎದ್ದೇಳು. ಸದಾಕಾಲ ಈ ನನ್ನ ತಂದೆ ಮಾರ್ತೇಶ್ವರ ಆಶೀರ್ವಾದ ನಿನ್ನ ಮೇಲೆ ಇರಬೇಕೆನ್ನದೆ ಈ ನಿನ್ನ ಅಣ್ಣನ ಆಸೆಯಪ್ಪ. ಅಣ್ಣ, ನೀನಾಡು ಒಂದೊಂದು ಮಾತು ಕೇಳಿದರು ಆ ಶಿವಲೋಕದ ಶಿವನೇ ದರಿಗಿಳಿದು ಬಂದು ನನ್ನ ಜೊತೆ ಮಾತನಾಡೋಷ್ಟು ಸಂತೋಷ ಆಗುತ್ತದೆ. ಈ ನಿನ್ನ ಋಣ ತೀರ್ಸದ ಸತ್ತು ಹೋದರೆ ಮುಂದಿನ ಜನ್ಮ ಅಂತ ಇದ್ದರೆ ನಿನ್ನ ಮನೆ ಕಾಯೋ ನಾಯಾಗಾದ್ರೂ ಹುಟ್ಟೆ ನಿನ್ನ ಋಣ ತೀರಿಸ್ತೀನಿ. ತಮ್ಮ ಸಾಗರ, ಅಂತ ದೊಡ್ಡ ಮಾತನಾಡಿ ದೊಡ್ಡವನಾಗಿ ಮಾಡಬೇಡಪ್ಪ ಈ ನಿನ್ನ ಅಣ್ಣನನ್ನು. ನಿನಗೆ ಹೇಳುವಷ್ಟು ದೊಡ್ಡ ಮನುಷ್ಯ ನಾನಲ್ಲಪ್ಪ. ನಮ್ಮೆಲ್ಲರನ್ನು ಕಾಪಾಡೋನು ಮೇಲಿದ್ದಾನೆ. ಎಂಥ ಉದಾಹರಣ ಗುಣಗಳನ್ನ ನಿನ್ನಂತ ಅಣ್ಣನ ಪಡೆದ ನಾನೇ ಪುಣ್ಯ ಅಂತ. ಅಣ್ಣ, ಪರಗ್ರಮ ವೀರ ನನ್ನ ತಮ್ಮ ಶಿವ ಎಲ್ಲಿ? ಶಿವ ಬಂದೆ ಅಣ್ಣ, ಊರಿಂದ ಯಾವಾಗ ಬಂದೆ? ಬಂದು ಕೆಲವೇ ಸಮಯ ಆಯ್ತು ಶಿವ. ಇದೇನಣ್ಣ ನಿನ್ನ ಚಿಂದೆ ಇರೋ ನಮ್ಮ ಬಟ್ಟೆ? ದಾರಿಯಲ್ಲಿ ಬರುವಾಗ ಯಾವನಾರು ನಿನ್ನ ಪುಂಡನಿಸಿಕೊಂಡ್ರು ಆ ನಿನ್ನ ಪುಂಡನಿಸಿಕೊಂಡು ಅವನನ್ನು ದಾರಿ ಎರೆದು ಅವನ ಸಂಡನ ಅಂತಾರೆ ಹೊರದಾಕಿ ಬಿಡ್ತೀರಿ. ಅಣ್ಣ ಹೇಳೋ, ಅಂತ ಘಟನೆ ಏನು ನಡೆದಿಲ್ಲಪ್ಪ. ಹಾ ಇರಲಿ, ನೀರು ಏರ್ಪೋಟಿ ಬರ್ತೀನಂತ ಹೇಳಿದ್ದಾನೆ. ಏರ್ಪೋಟಿ ಬರಲಾರ್ದು ಎಲ್ಲಿಗೋಗಿದ್ದೆ? ಅಣ್ಣ, ನಾವು ಕಟ್ಟಿಸಬೇಕಂತ ಆಸ್ಪತ್ರೆ ನಿನ್ನ 2 ಎಕರೆ ಮಡ್ಡಿಗಳ ಜಮೀನಿನಲ್ಲಿ ಆ ಮುಖ್ಯಮಂತ್ರಿ KK ಪ್ರಸಾದ್ ಗೌರ್ಮೆಂಟ್ ಫ್ಯಾಕ್ಟರಿ ಕಟ್ಟಿಸ್ಬೇಕನ್ನೋದು ಸುದ್ದಿ ತಿಳಿತು. ಅದಕ್ಕೆ ಮುಖ್ಯಮಂತ್ರಿ ಶಿರವನ್ನ ಕಡಿದು ಅವನ ಕ್ರುಂಡವನ್ನ ಕಡಿದು ನಿನ್ನ ಪಾದಕ್ಕೆ ಅರ್ಪಿಸಬೇಕೆಂದು ಹೋಗಿದ್ದೆ. ಅದಕ್ಕೆ ನಾನು ಹೀಗೆ ಬಂದೆ ಅಣ್ಣ. ಹಾಗೆಲ್ಲ ಸ್ವಲ್ಪ ಸ್ವಲ್ಪ ಮಾತಿಗೆ ದೊಡ್ಡ ದೊಡ್ಡ ಶ್ರೀಮಂತರನ್ನ ಎದುರಾಕಿಕೊಳ್ಳಬಾರದು ಶಿವ. ನಮ್ಮಂತ ಬಡವರಿಗೆ ಏಕೆ ಬೇಕಪ್ಪ ರಾಜಕೀಶ? ಅಣ್ಣ, ದೊಡ್ಡವರೆನಿಸಿಕೊಂಡಿರುವ ನಮ್ಮಂತ ಬಡವರ ದಬ್ಬಳಿಕೆ ಮೇಲೆ ಬಡವರ ಸುಮ್ಮನಿರಬೇಕೆ? ಅದು ನಮ್ಮ ತಾತ ಮುತ್ತಜ್ಜರ ಕಾಲದಲ್ಲಿ ಇತ್ತು. ಈಗಿನ ಕಾಲದಲ್ಲಿ ಅಣ್ಣ ಆ ಸೊಕ್ಕಿನ ಶ್ರೀಮಂತರು ನಮ್ಮಂತ ಬಡವರನ್ನು ಕೊಲ್ಲುತ್ತಾರೆ. ಆ ನಾವು ಶ್ರೀಮಂತ ಎಂಬ ರಾಕ್ಷಸರು. ನೋಡು ಶಿವ, ಶ್ರೀಮಂತರು ತಮ್ಮ ಜೀವನ ಕಾಪಾಡಿಕೊಳ್ಳಲ್ಲ. ಅನೇಕ ವಿಜ್ಞಾನಿಯಿಂದ ಕಂಡುಹಿಡಿದ ಪವರ್ಫುಲ್ ಗನ್, ಪಿಸ್ತೂಲ್, ಬಂದುಕೊಂಡಿದ್ದಾರೆ. ಆದರೆ ಶ್ರೀಮಂತರನ್ನು ಎದುರಿಸಿ ಹೋರಾಡಲು ಕಡುಬಡವರಾದ ನಮ್ಮಂತ ಅಂತ ಆಯುಧಗಳು ಏನಿದೆಪ್ಪ? ಅಣ್ಣ, ಆ ಬಂಡ ಶ್ರೀಮಂತರ ಎಂಬ ಎದುರಿಸಲು ದೇವರ ಎಂಬ ವಿಜ್ಞಾನ ಕಂಡುಹಿಡಿದಿರುವ ಈ ಪರಸು ಎಂಬ ಆಯುಧ ಅವರ ರುಂಡವನ ಕಡಿದು ಚಂಡಾಡಬೇಕೆಂದು ಗಂಡು ಕಳಿಸಿರೋ ಮಾರ್ದೇಶ್ವರ ಈ ನನ್ನ ಪರಸು ಇದೆ. ಈ ಆಯುಧದ ಮುಂದೆ ಕೇವಲ ಈ ತೃಣ ಸಮನಂದ ಹೇಳ್ತಾನೆ ಈ ಶಿವ. ನೀನು ಹೇಳೋ ಮಾತು ನಿಜ ಶಿವ. ಆದರೆ ನಿನ್ನ ಹತ್ರ ಇರುವ ಈ ಗಂಡು ಕೊಡಲಿಗೂ ಶ್ರೀಮಂತರ ಹತ್ರ ಇರುವ ಆ ಬಂದಿಗೂ ಬಹಳ ವ್ಯತ್ಯಾಸ ಇದೆಯಪ್ಪ. ಏಕಣ್ಣ, ಈ ಶಿವನ ಪರಸಿನ ಮೇಲೆ ನಿನಗೂ ಅಪನಂಬಿಕೆ? ಆ ಶ್ರೀಮಂತರ ಬಂದೂಕಿನಿಂದ ಕೇವಲ 10-12 ಜನರನ್ನು ಕೊಲೆ ಮಾಡಬಹುದು. ಆದರೆ ಈ ನನ್ನ ವೀರ ಎಂಬ ಪರಸ ಮೇಲೆ 1000 ಜನರನ್ನು ಕಡಿದು ಕಡಲಾಗಿ ಅರಸಬಲ್ಲ ಈ ಶಿವ. ಮೆಚ್ಚಿದೆ ಶಿವ, ಮೆಚ್ಚಿದೆ ನಿನ್ನ ಎದೆಗಾರಿಕೆ ಮಾತಿಗೆ. ಪರಸು ಎಂದರೆ
ಒಂದೊಂದು ಪತ್ರದಲ್ಲಿ ನನ್ನ ಅಣ್ಣ ವಸಂತ ಒಂದೊಂದು ಪತ್ರದ ತೀಸ್ತಿದ್ನ. ಪರಸು ಎಂದರೆ ಎಷ್ಟರ ಮಟ್ಟಿಗೆ ಇಷ್ಟ ಎಂದೋ ನಾನು ನಿನ್ನನ್ನು ಪರೀಕ್ಷಿಸಿದ್ನೆ ಅಷ್ಟೇ. ಸಾಗರ್, ಹೇಗೋ ನಿಂದು ಓದ್ ಮುಗೀತು. ಇನ್ ಮುಂದೇನಿದೆ? ಅತ್ತಿಗೆ ಎಂಬ ಮಹಾಲಕ್ಷ್ಮಿಯನ್ನ ತಂದ್ಬಿಡೋಣ ಮನೆಗೆ, ಏನಂತೀಯ? ಅದು ಹೇಗೆ ಸಾಧ್ಯ ಚಂದ್ರ? ಬೆಳೆದು ನಿಂತಿರುವ ತಂಗಿ ಮನೆಯಲ್ಲಿರುವಾಗ ಸಾಗರನ ಮದುವೆ ಮಾಡಿಕೊಂಡು ಹತ್ತಿಗೆನ ಮನೆತನಕ್ಕೆ ತರೋದು ಶೋಭೆ ಅಲ್ಲಮ್ಮ. ನಮ್ಮೆಲ್ಲರೂ ಮದುವೆಗಿಂತ ಮುಂಚೆ ಆದ ಈ ನನ್ನ ತಂಗಿಯ ಮದುವೆ ಮಾಡಬೇಕಾಗಿದ್ದು ಈ ನಿನ್ನ ಅಣ್ಣ ಅಂದ್ರದ ನಮ್ಮೆಲ್ಲರದು ಕರ್ತವ್ಯಮ್ಮ. ಅಣ್ಣ, ಯಾಕಣ್ಣ ಇಷ್ಟು ಬೇಗ ಈ ನಿಮ್ಮ ತಂಗಿ ನಿಮಗೆ ಬೇಡವಾದಳೆ? ಹಾಗೇಕೆ ಮಾತನಾಡ್ತಿರು ತಂಗಿ, ಹಾಗೇಕೆ ಮಾತನಾಡ್ತಿರುವೆ? ಬಳ್ಳಿಯ ಕಾಯಿ ಬಳ್ಳಿಗೆ ಬಾರವೆ, ಮರದ ಟಂಕೆ ಮರಕ್ಕೆ ಬಾರವೆ. ಅದರಂತ ಈ ನಮ್ಮ ತಂಗಿ ಅದು ಈ ಚಂದ್ರ ನಮಗೆ ಬಾರವೆ. ನೋಡು ತಂಗಿ, ಹೆಣ್ಣು ಮಕ್ಕಳು ಯಾವ ವಯಸ್ಸಿನಲ್ಲಿ ಎಲ್ಲಿರಬೇಕು ಅಲ್ಲಿದ್ದರೆ ಹೆಣ್ಣಿಗೆ ಭವಿಷ್ಯಣ. ಅಣ್ಣ, ಇನ್ನು ಮುಂದೆ ನಾವೇನು ಹೊರ ಹುಡುಕೋ ಅಗತ್ಯವಿಲ್ಲ. ಅಂದರೆ ಏನಣ್ಣ ನಿನ್ನ ಮಾತಿನ ಅರ್ಥ? ನೋಡು ಶಿವ, ಈ ತಂಗಿಗೆ ಆಗಲೇ ನಾನು ಹೊರ ನೋಡಿದ್ದೇನೆ. ಕಾರ್ತಿಕ್ನೊಬ್ಬ ನನ್ನ ಸ್ನೇಹಿತ, ಭಾರಿ ಶ್ರೀಮಂತ. ಅವರ ದೊಡ್ಡಪ್ಪನ ಆಸ್ತಿ ನೋಡಿಕೊಂಡು ಹೋಗಲು ಇದೇ ಊರಿಗೆ ಬಂದಿದ್ದಾನೆ. ಮುಂದಿನ ವಾರ ನಮ್ಮ ತಂಗಿ ನೋಡಿಕೊಂಡು ಹೋಗಲು ಬರೋದಾಗಿ ತಿಳಿಸಿದ್ದಾನೆ. ಸಂತೋಷ ಆಯ್ತಪ್ಪ, ತುಂಬಾನೇ ಸಂತೋಷ ಆಯ್ತು. ಆದರೆ ಹಾಗಾದರೆ ಇದೇ ನಮ್ಮ ಮಾರ್ಗದರ್ಶಕರನ್ನ ಹಾಡಿಕೊಂಡೋಣ ಬನ್ನಿ. ಮಾಡಿರಂತೆ.
ನಿನ್ನ ಸರದಾರ ಈ ನರಂತಕರ ಪುಂಡತರಿಗೆ ಸವಾಲು ಹಾಕಿದ ಕೊನ್ನಿ ಓ ಮಿನಿಸ್ಟರ್ ಆಗಿರ್ಲಿ ಚೀಫ್ ಮಿನಿಸ್ಟರ್ ಆಗಿರ್ಲಿ ಒಟ್ಟಿನಲ್ಲಿ ಈ ಭೋಗದ ಲೋಕದಲ್ಲಿ ಯಾರೇ ಆಗಿರ್ಲಿ ಅವರನ್ನು ಈ ಭೋಗತದಿಂದ ಪರಲೋಕಕ್ಕೆ ತಡಿ ಮಾಡುವುದೇ ಈ ನರಂತಕರಾಟ. ಅಂತ ಪುಂಡ ಭೋಗಗಳಿಗೆ ಸಿಕ್ಕಲ್ಲಿ ಬೇಟಾಡಿ ಶಿವನ ಪಾದಕ್ಕೆ ಪಾರ್ಸಲ್ ಮಾಡೋದಕ್ಕಾಗಿ ಅನ್ನ ಹಾಕಿ ಸಾಕಿ ಬೆಳೆಸಿದ್ದೇನೆ. ಹಿಂಡು ಹುಲಿಗಳ ದಂಡಿನಂತೆ ವೈರಿ ಆದ ಆ ನನ್ನ ಬಲಗಂದ ಬಂಟನಾದ ನಾಗ ಅಂತೆ ನನಗೆ ಎದುರಾದ ಕಾರ್ತಿಕ ಮುಖ್ಯಮಂತ್ರಿ ಕೆ ಪ್ರಸಾದ್ ಯಮಲೋಕದಂತೆ ಪ್ರಯಾಣ ಬೆಳೆಸಿ ಕೊನೆಗೆ ಯಮನ ಪಾದ ಸೇರಿದನು. ಹೇಗಿದೆ ಈ ನರಂತಕರ ಕುಜಾಂತ? ಇನ್ನು ಮುಂದೆ ಆ ವಸಂತನ ಹೊಲದಲ್ಲಿ ಸರಾಯಿ ಫ್ಯಾಕ್ಟರಿ ಕಟ್ಟುವುದು ಈ ನರಂತಕರ. ಅದಕ್ಕೇನಾದರೂ ಆ ವಸಂತ ಅಟ್ಟಾದರೆ ಇಂದ್ರನ ಅರಗಿಂತ ಆ ಶಿವನ ತಂಗಿ ಏ ಚಂದ್ರ ಈ ನರಂತಕರ ಸೂರ್ಯ ಆಗಲೇಬೇಕು. ಮೌಸ ಕಂಡ ಹತ್ತಿನಂತೆ ನಿನ್ನ ಶೀಲದ ಮುದ್ದೆಯನ್ನು ಕುಕ್ಕಿ ಕುಕ್ಕಿ ತಿಂದು ನಿನ್ನನ್ನು ಹಿಂಗ ತಿಂದು ಮಂಗನಂತೆ ಮಾಡದಿದ್ದರೆ ನನ್ನ ಹೆಸರು ಗಂಡುಳ್ಳ ಗರತೆಯ ಮೆಂಡ ತಲೆ ಕಟ್ಟ ಬಲಿ ನರಂತಕರೇ ಅಲ್ಲ. ಇಂದು ತಾರೀಖು 15 ಬಾಂಬೆಯಿಂದ ನನ್ನ ತಂಗಿ ಬರ್ತಾನೆ ಅಂತ ಹೇಳ್ತಾಳೆ. ಬಾಂಬೆಗೆ ಹೋಗಿ ನನ್ನ ತಂಗಿಯನ್ನು ಕರೆದುಕೊಂಡು ಬರ್ತೇನೆ. ಬರ್ತೇನೆ. ಗುಡ್ ಬಾಯ್. ಇಂದಿನಿಂದ ಪ್ರಾರಂಭವಾಯಿತು ನಿನ್ನ ಮನೆತನ ಮೇಲೆ
ನನ್ನ ಕಾಂತಿಯ ಪ್ರಥಮ ನಾಟಕದ ಅಂಕ ರಾಮಾಚಾರಿ ಕನ್ನಡ ಗಂಡು ಎಲ್ಲೋ ಹುಟ್ಟಿಲ್ಲ, ಎಲ್ಲೆಲ್ಲೋ ಹುಟ್ಟಲ್ಲ. ಶಿಕ್ಷಣ ಮಂತ್ರಿ ನಿಂತುಕೋ. ನಿಲ್ಲದಿದ್ದರೆ ನಿನ್ನನ್ನು ಉದೋ ಎನಿಸಿ ಅರ ಎನಿಸಿ ಬಿಡ್ತೇನೆ ಮಗನೇ. ಯಾರೋ ನೀನು? ಏನು ತಪ್ಪು ಮಾಡಿನೆಂದು ನನ್ನ ಕೊಲೆ ಮಾಡಲಕ್ಕೆ ಬಂದಿರುವೆ? ಏನು ಮಾಡಿರುವೆಯೋ? ಇನ್ನು ಏನು ಮಾಡಬೇಕೆಂದು ಮಾಡಿರುವೆ? ಶಿಕ್ಷಣ ಮಂತ್ರಿಯಾಗಿ ಕಷ್ಟಪಟ್ಟು ಓದಿ ರ್ಯಾಂಕ್ ಪಡೆದ ಬಡ ವಿದ್ಯಾರ್ಥಿಗಳಿಗೆ ನೌಕರಿ ಕೊಟ್ಟು ಬಡ ವಿದ್ಯಾರ್ಥಿಗಳಿಗೆ ಸಹಾಯ ಮಾಡುವುದನ್ನು ಬಿಟ್ಟು ಶ್ರೀಮಂತರು ಕೊಡುವ ಲಂಚಕ್ಕೆ ಕೈ ಒಡ್ಡಿ ರಥ ಈಗ ಸಹಿತ ಪೂರ್ಣ ಓದಲು ಬರೆದ ಕಚಡ ಶ್ರೀಮಂತರ ಮಕ್ಕಳಿಗೆ ನೌಕರಿ ಕೊಟ್ಟು ಗೋಲ್ಡ್ ಮೆಡಲ್ ಪಡೆದು ಬಡ ವಿದ್ಯಾರ್ಥಿಗಳು ಲಂಚ ಕೊಡಲು ಅಸಹಾಯಕರಾಗಿ ಓದಿಗೆ ತಕ್ಕ ನೌಕರಿ ಸಿಗಲೆಂದು ಅವಮಾನ ತಾಳಲಾರದೆ ಆತ್ಮಹತ್ಯೆ ಮಾಡಿಕೊಂಡು ಸಾಯುತ್ತಿರುವ ಸಾವಿರಾರು ಬಡ ವಿದ್ಯಾರ್ಥಿಗಳಿಗೆ ಸಾವಿಗೆ ಕಾರಣವಾದ ಕೆಟ್ಟ ವಿಷ ಸರ್ಪಲ್ಲ ನೀನು. ನಾ ಮಾಡಿದ್ದು ತಪ್ಪಾಯ್ತು ನಾಗ, ನನ್ನನ್ನು ದಯವಿಟ್ಟು ಕ್ಷಮಿಸಿ, ನನ್ನ ಬಿಟ್ಟು ಬಿಡು. ಹುಟ್ಟಾವು ಕುತ್ತೆ ಹುಟ್ಟಾವು. ನಿನ್ನಂತ ಸ್ವಾರ್ಥ ಶಿಕ್ಷಣ ಮಂತ್ರಿಗಳು ಈ ಪವಿತ್ರ ಭರತ್ ಭೂಮಿ ಮೇಲೆ ಬದುಕಿದರೆ ಈ ಭರತ್ ಭೂಮಿಗೆ ಅವಮಾನ. ಅಂತೆ ನಿನ್ನಂತೆ ತಾಯಿಗಂಡ ಏಸಿ ರಾಜಕಾರಣಿಗಳನ್ನು ಶಿಕ್ಷೆ ಕೊಟ್ಟು ಸುಟ್ಟು ಬಿಸಾಕಲು ಬಂದಿರುವೆ ಸಿಡಿದೆದ್ದ ಶಿವನಾಗಿ. ಬಂಡ ಪುಂಡರಿಗೆ ಚಂಡ ಪ್ರಚಂಡ. ಎಂದೆಂದಿಗೂ ಶ್ರೀಮಂತರ ಶತ್ರು ಎದುರಾದ ವೈರಿಗಳ ತಲೆ ಕಡಿಯುವುದೇ ಈ ನಾಗನ ಕಾಯಕ. ಬಟ್ ಈ ನಾಗ ಕಣ್ಣಿಟ್ಟರೆ ಸಮಾಧಿ. ಈ ಕನ್ನಡ ಮಣ್ಣಿನ ಋಣ ತೀರಿಸದೆ ಮೊದಲು ಸೇರಿ ಹೋದರು ಮತ್ತೆ ಗುಡುಗು ಹೊಡೆದು ಹುಲಿಯಾಗಿ ಹುಟ್ಟಿ ಬರುವನು ಈ ನಾಗ. ಛೇ 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 ಮಾಡಬಾರ್ದ್ರಿ ಅಪ್ಪ, ಮಾಡಬಾರ್ದು. ಈ ಕಾರ್ ಗಾಡಿ ಡ್ರೈವರ್ ಕೆಲಸ ಮಾತ್ರ ಮಾಡಬಾರ್ದ್ರಿ. ಅಲ್ರಿ ಮುಂಜಾನಿಂದ್ರು ಚಂಜ್ ಮಠ ಗಾಡಿ ಓಡಿಸಿ ಸತ್ತು ಕೋಳಿ ಗತಿ ಆಗೈತ್ರಿ. ನಮ್ಮ ಬಾವಡಿ ಅಂತೀನಿ ಜೋತಾಡಕತ್ತೈತ ಅಂತೀನಿ. ಯಾಕೆ ಜೋತಾಡಲ್ದಕ್ಕ ಅವನವನು ಉಪ್ಪಟ್ಟಿ ಒನ್ನವ್ ಊಟ ಕಬಡ್ಡಿ ಆಡಬೇಕು ಅಂದ್ರ ಅವನು ಮಾಸ್ತರ್ಗೆ ಬುಕ್ಕಿಂಗ್ ಆಗಿನಪ್ಪ ಕುರಿ ಎಟ್ಟಾಗಿಂದ್ರು ಮನೆಗೆ ಬರ್ತಾನ. ನೀನು ಅಂತಾಕ್ ಬರಬೇಡ ಅಂದು. ಪಿಂಜರ್ ಸಾಮಾನು ಊಟ ಕಬಡ್ಡಿ ಆಡ್ಬೇಕಂದ್ರ ನೀನು ಕಬಡ್ಡಿ ಆಡ, ನಾನು ಕಾರವಾರಕ್ಕೆ ಕರ್ಕೊಂಡು ಹೋಗ್ಬೇಕು ನೋಡು ಗುಳಿಗೆ ಕೊಡ್ಸಾಕ ಅಂದು. ಹಿಂಗತಿ ಅಂದ್ರೆ ನನ್ನ ಗತಿ ಹೆಂಗಪ್ಪ ಮುಂದ ಅಂತೀನಿ. ಬಾರೆ ಹುಡುಗಿ ಹುಬ್ಳಿ ಧಾರವಾಡ ನೋಡಕ ಅಲ್ಲ ಬಿಡಕ್ಕ ದಾರಿ ಡಾಮ್ರಟ ಡಾಮ್ರಟ
ಗಡ್ಬಡಿಸಿ ನಾನ ಕೆಲಸಕ್ಕೆ ನಡೆದ್ರ ಗಡ್ಬಡಿಸಿ ನಾನ ಕೆಲಸಕ್ಕೆ ನಡೆದ್ರ ನೋಡ್ತಾನ ವಾಟೋಮವ ನನ್ನ ನೋಡ್ತಾನ ವಾಟೋಮವ ನೋಡ್ತಾನ ವಾಟೋಮವ ನನ್ನ ನೋಡ್ತಾನ ವಾಟೋಮವ ನಮ್ಮವ ಜೈಲ ಉಸಿರು ಜೈಲ ನಮ್ಮವ ಜೈಲ ಉಸಿರು ಜೈಲ ಬಗದೇ ರಿಕ್ಷಾವಲ ಮೋಟ್ ಮಜೆ ಬಗದೇ ರಿಕ್ಷಾವಲ ಬಗದೇ ರಿಕ್ಷಾವಲ ಮೋಟ್ ಮಜೆ ಬಗದೇ ರಿಕ್ಷಾವಲ ಪ್ರಿಯತಾರೋ ಕುಡಿಸಿದಾರೋ ಕುಡಿಸಿದಾರೋ ಹೋಗೋಣ ಎಲ್ಲಾರ ಇರುತ್ತ ಹೋಗೋಣ ಎಲ್ಲಾರ ಹೋಗೋಣ ಎಲ್ಲಾರ ಇರುತ್ತ ಹೋಗೋಣ ಎಲ್ಲಾರ ಹತ್ತಿ ಬರ್ತಿದ್ದಿಲ್ಲ ಹುಡುಗ ಹತ್ತರ ಬಂದ ಬಂದೈನೆ ಅಂತಿದ್ದಿ ಹುಡುಗ ಬಾದಲ ಕಂದ ಹತ್ತಿ ಬರ್ತಿದ್ದಿಲ್ಲ ಹುಡುಗ ಹತ್ತರ ಬಂದ ಬಂದೈನೆ ಅಂತಿದ್ದಿ ಹುಡುಗ ಬಾದಲ ಕಂದ ಐನರು ಪಾನು ಬೆರಗಾಗಿ ಮನಸ್ಸಿನ ಆತೋದಾದ ಕನಸ್ನಾಗ ಗಾಡಿ ಮಾಡಿದಿಲ್ಲ ನೋಡಿ ಬಿರಿದಿ ಮಂದಾದ ಎಲ್ಲಿಗೆ ಸುಣ್ಣ ಬೇಡಿ ಎಲ್ಲೋ ಜಾತರಾಗವ ಎಲ್ಲಿಗೆ ಸುಣ್ಣ ಬೇಡಿ ಎಲ್ಲೋ ಜಾತರಾಗವ ಓನಾಗ ಕಾಡತೈತಿ ಮೂರತ್ತು ರಾತರಾಗ ಓನಾಗ ಕಾಡತೈತಿ ಮೂರತ್ತು ರಾತರಾಗ ಪ್ರೀತಿಯ ಹುಡುಗಿದೆ ಆ ಹುಡುಗನ ಹುಡುಗರು ಪ್ರೀತಿಯ ಹುಡುಗಿದೆ ಆ ಹುಡುಗನ ಹುಡುಗರು ನಡೆದವನಲ್ಲದೆ ನಾ ಮುಡಿಸುವೆನಲ್ಲದೆ ನಡೆದವನಲ್ಲದೆ ನಾ ಮುಡಿಸುವೆನಲ್ಲದೆ ಮ್ಯಾಗಿ ನೋಡ್ಯಾಗ ಮಲ್ಯ ಮಸ್ತೈತ್ಯೋ ಮಾಲ ನಡ್ಕೊಂಡ ಬಂದಾರ ಜಪ್ಪ ಬಡಿತಾವಾಗಲ್ಲ ಮ್ಯಾಗಿ ನೋಡ್ಯಾಗ ಮಲ್ಯ ಮಸ್ತೈತ್ಯೋ ಮಾಲ ನಡ್ಕೊಂಡ ಬಂದಾರ ಜಪ್ಪ ಬಡಿತಾವಾಗಲ್ಲ ಕಣ್ಣ ಹೊಡಿತಾನ ಸೊನ್ನೆ ಮಾಡ್ತಾನ ಕಣ್ಣ ಹೊಡಿತಾನ ಸೊನ್ನೆ ಮಾಡ್ತಾನ ಯಾಕ ಮಾಮ ನಿಂದ ಮಕ್ಕೊಂಡೈತೇನ ರೇ ಅವನ ಎಬಸೋದತ್ತ ನೀ ನಾನ ಹೋಗಕ್ಕೆ ಒಬ್ಬ ಸಿಗಬಾರ್ದ ಸಿಕ್ಕಾರ ಒಮ್ಯಾರ ಹುಡುಗಿ ಅಲ್ಲಾದ ದಂಡಾಗ ಮಪ್ಪ ಇಡಸಿ ಬಿಡತೀನಿ ಅಲ್ಲದ ದಂಡಾಗ ಅಯ್ಯಮ್ಮ ಬಿವ ಹಿಡಿಸ್ತಾನ ನಾನ ಹಿಡಿಸ್ರ ಸರಿ ಇದನ್ನ ಮಾವ ಮಾವ ಯಾಬೂರ್ಯಮ್ಮ ನಿಜ ಬ್ಯಾಂಡವಾಲ ಮಾವ ಮಾವ ಯಾಬೂರ್ಯಮ್ಮ ನಿಜ ಬ್ಯಾಂಡವಾಲ ನೋಡಿ ಡಾಕ್ಟರ್ ಕಿಲ ಕಿಲ ನೋಡಿ ಡಾಕ್ಟರ್ ಕಿಲ ಕಿಲ ಉದರಿಸಿ ಬಿಡ್ತೀನಿ ಬಾಯನ್ನ ಹೋಗ್ಬೇಕೇನ್ರಿ ಹೋಯ್ ಯಾರಿ ಬೇಕ್ರಿ ಸತ್ತಿಗಿರಿ ಸಂಪಿಗೆ ಹೂವ ತಂದೀನಿ ಗುಡ್ಡಾಪುರ ಗುಲಾಬಿ ಹೂವ ತಗೊಂಬಂದಿನಿ ಜಾಲಿಯಾಳ ಜಾಜಿ ಹೂವ ತಂದಿನಿ ಇನ್ನ ನೀಲ್ಗುಂದ ನೀಲಿ ಹೂವ ತಗೊಂಬಂದಿನಿ ಬರ್ರಿ ಮೈಸೂರು ಮಲ್ಲಿಗೆ ತಂದಿನಿ ಬರ್ರಿ ಯಾರಿ ಬೇಕ್ರಿ ಬಡ ಬಡ ಬರ್ರಿ ಪಟ್ ಪಟ್ ಕೊಟ್ ಕೊಟ್ ಕಳಿಸ್ತೀನಿ ಸಿಕ್ಕಳಪ್ಪೋ ಸಿಕ್ಕಳ ಮಾಗುಂಡನ್ ಲವರ್ ಸಿಕ್ಕಳ ಈ ಅಂಕಲ್ ಯಾರಿಗಂದವ ನನಗಂದ ಏ ಬೇಬರಸಿ ಎಳೆ ಬೇಬರಸಿ ಎಲ್ಲದ ನಿನ್ ಲವರ್ ನೀನ ಓ ನನ್ನ ಮುಂದಿನ ಲವರ್ ಇವ್ ನಾ ಲವ್ ಮಾಡುದ ಅಯ್ಯೋ ದೇವ ಲೇ ಹೋಗೋ ಬರ್ರಿ ಹೆಂಗಸರಿಗೆ ಈಕೆ ನನ್ನ ಲವ್ವರ್ ಈಕೆ ನನ್ನ ಲವ್ವರ್ ಅನ್ನೋ ಮಗನ ನಿಂದೈತಲ್ಲ ಚರ್ಮ ಸುಲದ ಕೈಯಾಗ ಕೊಡ್ತಾರ ಹುಷಾರು ಹುಡುಗಿ ನನ್ನ ಚರ್ಮ ಸುಲ್ದ ಕೈಯಾಗ ಕೊಟ್ಟರು ಚಿಂತೆ ಇಲ್ಲ ಒಟ್ನಲ್ಲಿ ನನ್ನ ಲವ್ ಮಾಡಬೇಕು ನಾನು ನಿನ್ ಲವ್ ಮಾಡ್ಬೇಕ ಹೋದ ವರ್ಷ ನಿನ್ನ ಲವರ್ ಆಗ್ಯಾನವ ಇವ ಓ ಯಪ್ಪ ನಮ್ಮ ಅಂಕಲ್ ಅವ ಲವರ್ ಅಂತ ಎಲ್ಲಿಗೆ ಹೋಗಿ ಹೊಲ್ಸಾಕತ್ತಾನ ನಾನ್ ನಿನ್ನ ಲವ್ ಮಾಡ್ಬೇಕ ಹೋಗ ಕೆಸಬಾಯಿ ಹೋಗೆ ಅಲ್ಲಲೇ ನನ್ನಂತ ಎಳೆ ಮಿಸಿ ಒಳ್ಳೆ ಹುಡುಗನ ಈಗ ಎಳೆದೈತ ಒಂದು. ಲವ್ ಮಾಡ್ಲಾರ್ದ ಏನ್ ಬಕ್ಕೆಂದ ಅಡ್ಡಾಡ್ತಾನಲ್ಲ ತಳವಾರ ಭೀಮಣ್ಣನ 70 ವರ್ಷದ ಮುದುಕನ್ ಲವ್ ಮಾಡ್ತೇನೆ ಲೇ ಹುಡುಗಿ ಅವನ್ ಲವ್ ಮಾಡಿದ್ರೆ ಎಷ್ಟೋ ವಾಸಿ ಐತ್ ನಿಮ್ಮಂತ ಗಣಸರು ಮಾಡಿದ್ರೆ ಎಲ್ಲ ಐತ್ ಬಿಡಲಿ ಅಪ್ಪ ನೀವೆಲ್ಲ ಹಂಗಲ್ಲೇ ಲವ್ ಮಾಡ್ತಾನ ಲವ್ ಮಾಡ್ತೀವಿ ನಿಮ್ಮ ಅವ್ರು 3 ತಿಂಗಳ 6 ತಿಂಗಳು ಲವ್ ಮಾಡಿ ಬಸರು ಮಾಡಿ ಕೈ ಬಿಟ್ಟು ಹೋಗ್ಬಿಡ್ತೀರಿ ಮ್ಯಾರೆ ಮಾಮ ನೋಡ್ಕೊನಿ ಅಂತ ಅದಕ್ಕ
ನನಗೆ ಹುಡುಗರು ಅಂದ್ರೆ ಒಟ್ಟ ಬರೋದಿಲ್ಲ. ನಮ್ಮಪ್ಪ ಹೇಳ್ಯಾನ, ಯವ್ವ ಮಗಳ ನೀವು ಒಟ್ಟ ಗಂಡಸ್ರ ಕೈ ಮುಟ್ಬೇಡ, ಅದ್ರಾಗ ಶಾಖಾಪುರ ಹುಡುಗರು ಭಾಳ ಬೆರಿಕೆದಾರ, ನೀ ಯಾವ ಕಡೆ ಮುಟ್ಟಿಸ್ಕೊಂಡಿ ಅಂದ್ರೆ ಗ್ಯಾರಂಟಿ ಬಸರಕ್ಕೆ ಅಂತ ಹೇಳಲಿಯಪ್ಪ. ಅದಕ್ಕೆ ನಾ ಒಟ್ಟ ಹುಡುಗರ ಕಡೆ ಮುಟ್ಟಿಸ್ಕೊಳಂಗೆ ಅಲ್ಲ. ಇದೆಲ್ಲ ಊತ ಆಸ್ಪತ್ರೆಯಿಂದ ತಪ್ಪಿಸ್ಕೊಂಡು ಬಂದೈತಂತ ಕಾಣಿಸುತ್ತೆ. ಮೊದಲು ಇದನ್ನ ಅಳಿಗಾಡ್ಸ್ ಕೈ ಬಿಟ್ರಾತ ಅನ್ನಂಗ. ನೀವು ಏನು ಕೆಲಸ ಮಾಡ್ತೀರಿ? ಡ್ರೈವರ್ ಕೆಲಸ ಮಾಡ್ತೀವಿ ಹುಡುಗಿ, ಡ್ರೈವರ್ ಕೆಲಸ. ಡ್ರೈವರ್? ಅಯ್ಯೋ ಡ್ರೈವರ, ಓ ಡ್ರೈವರ ಎಂತ ಚಂದ ಒಂಟ್ರತಿ ನಡಬರ್ಕ ಊಟ ಎಲ್ಲಿ ಸಿಗಿಸಿಲ್ಲ ಅಂತ ಬಂದಬಿಟ್ಟು. ನಾನೇ ಬೇರೆ, ನನ್ನ ಸ್ಟೈಲೇ ಬೇರೆ. ಹೌದು, ಮತ್ತ ನನ್ನ ಬೀಳೋ ಜಾಗದಾಗ ಹೆಣ ಬೀಳ್ಬೇಕು ಇಲ್ಲ. ಈ ಹೂ ಮರೋ ಗುಂಡಿ ಹೌದಿಲ್ಲ? ನಾ ಗಣಸಲ್ಲಪ್ಪ ಹೆಂಗಸದಿನ ಅವು ಹೇಳಕತ್ತೇನಿ. ಇನ್ನೊಮ್ಮೆ ಜಾರಿಸ್ತೀರೇನ್ರಿ? ಅನ್ನಂಗ ಈ ಊರಾಗ ಯಾರು ಕಾರ್ ಓಡಿಸ್ತೀರಿ ನೀವು? ನಾವು ಈ ಊರು ಶ್ರೀಮಂತ ಕಾರ್ತಿಕಪ್ಪನ ಕಾರ್ ಓಡಿಸ್ತೀವಿ ನೋಡ್ಲಿ ಗುಂಡಿ. ನೀವಾ ನಮ್ಮ ಸಾವುಕಾರ ಕಾರ್ತಿಕನ ಕಾರ್ ಹೊಡಿತಿರಲ್ಲ, ಮಾಗುಂಡ ನೀವಾ ಅನ್ರಿ? ನೋಡೋ ನನ್ನ ಮಾಗುಂಡಿ. ಈ ಮಾಗುಂಡನ ಕೈ ಹಿಡಿದು ಕುಣಿದಾಡ್ಬೇಕು ಒಂದು, ಇಲ್ಲ ಅಂದ್ರೆ ನಮ್ಮ ಸಾವುಕಾರನ ಸಾಲ ಕೊಟ್ಟಿವಲ್ಲ ಆ ಸಾಲ ಕೊಟ್ಟು ಬಿಡ್ಬೇಕು ಒಂದು. ಇಲ್ಪ ನಂಗೆ ಆಡೋಕೆ ಬರುದಿಲ್ಲ. ಹಂಗಾರ ನಮ್ಮ ಸಾವುಕಾರ ದುಡ್ಡು ಕೊಟ್ಟನಲ್ಲ ಅದನ್ನ ಕೊಟ್ಟು ಬಿಡು ಉಸ್ಲಿ ಮಾಡ್ತೀನಿ. ಈಗೇನ ಹಾಡಾಡ್ಬೇಕನು? ನನ್ನ ಮಾಗುಂಡಿ ಹಾಡ್ತೀನ. ಮತ್ತೆ ಯಾಕಲ್ಲ ಹೊಡಿ ಒಂದ್ ಗೆತ್ ಚಿಗಿಲಿಗಿಲಿ ಹಾಕಾಗಾರ ಕಡದರ ಕಡಲಿ ನಡುವರಾಗ ಹಾಕ. ಅವ್ರು ಕಡದರ ಕಡಲಿ ಬಿಟ್ರ ಬಲ್ಲಿ ಒಟ್ಟು ನೀ ನಡುವರಾಗ ಆಡ್ಬೇಕು, ಬೇರೆ ಆಡೋಂಗಿಲ್ಲ. ನಡುವರಾಗ ಕಡದರ ಕಡಲಿ ತವತನ ಬಿಡುವುದಿಲ್ಲ, ಜಾತಿ ಮಗನಲ್ಲ ಮಗ ಹಗರಲ್ಲ, ಬಸವನ ಮಾಡನಲ್ಲ, ಯಾರ ಅಂಜಿಕೆ ನನಗಿಲ್ಲ. ಹುಡುಗಿ ಟಮಟ ಯಾವುದಾದ ಬಣ್ಣದ ಹೂವಿನ ಹೆಸರು ಹೇಳಿಲ್ಲ, ಯಾವ ಊರಿನ ಹೂವಿನ ಹೆಸರು ಹೇಳಿದೆ.
ನೀನಲ್ಲ, ಕರಿಮನಿ ಮಾಲೀಕ ನೀನಲ್ಲ. ಈ ಸುಮಾರು ಮಗುಂಡ ಗುಂಡಿಗೆ ಮಳ ಮಾಡಿ ಮಳ ತಪ್ಪಲ ಕೊಟ್ಟು ಆಡಿ ಕುಣ್ಸಕತ್ತೇನಲ್ಲ, ಹೆಂಗಿದ್ರ ಮಾಡಿ ಒಂದ್ ಜಾಗ ಖಾಲಿ ಮಾಡ್ಬೇಕಲ್ಲ ಅಂತಾನೆ. ಲೇ ಮಗುಂಡ, ನಿನ್ನ ಹುಡ್ಕೊಂಡು ನಿಮ್ ಸಾಬ ಎತ್ಲಾಗ ಬರಕತ್ತನ್ಲೇ. ಯಾಕಂದ್ರೆ ಹಿಂದಕ್ ನೀನ್ ಎಮ್ಮಿಗೊಟ್ಟು ಕಣ್ ಕಳ್ ಸುಳೆ ಮಗ ನೀನ ಮೊದಲು ನೀನ್ ಹೋಗ್ಬೋದಲ್ಲೇ ಅಂತಾನೆ. ಆದ್ಲೇ ನನಗೆ ಗೊತ್ತಾತು, ನೀ ಜೋರ್ ತಾಯಿ ಹಾಲು ಕುಡ್ದು ಮಗ ಬಂದ ನಾ ಮೆಟ್ಟು ಕಿತ್ಬೇಕಂತ ಗೊತ್ತಾದ್ಲೇ. ಅಂಕಲ್ ಒಂಟ ಐ ಐ ಒಂಟ 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 ಓಲಿ 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 ಸಣ್ಣದು ಓದ್ತೀನಿ ದೊಡ್ಡದು ಬಂತು. ಲೇ ಗುಂಡಿ, ಹೇಳ್ರಿ ಹಿರಿಯರ ನಮಸ್ಕಾರ ರೀ. ನಮಸ್ಕಾರ. ಆ ಮಗುಂಡ ನೋಡ ಏನದ ಗಸು ಗುಸು ನಡೆಸಿಯಲ್ಲ ಅಂತಾನೆ. ಒಂದ್ ಕಡೆ ಆಗ್ಲಾರ್ದಕ್ ನೀ ಗಸಗುಸು ಮಾಡಕ್ ಬಂದೇನ? ಲೇ ಅಪ್ಪ ಏನಿಲ್ಲ ಬಿಡ, ಆ ಹುಚ್ಚ ಮಗುಗುಂಡಾಗ ರೊಕ್ಕ ಕೊಡ್ಬೇಕಾಗಿತ್ತು. ರೊಕ್ಕ ಕೊಟ್ಟು ಹೋಗಂತ ಗಂಟು ಬಿದ್ದಿತ್ತು ಅದು ಹುಚ್ಚ ಮಗುಂಡ. ಲೇ ಗುಂಡಿ, ಹುಚ್ಚಲ್ಲ ಲೇ ಗುಂಡಿ, ಹುಚ್ಚರ್ ಪುಚ್ಚ ಅನ್ಸುವ ಬಂಡ್ಕೊರ ನನ್ನ ಮಗುಂಡ ಅಂತಾನೆ. ದೋಸ್ತ, ಹುಚ್ಚರ ಪುಚ್ಚ ಎನಿಸಿರ್ಬೋದು, ಆದ್ರೆ ಈ ಬದಾಮಿ ಗುಂಡಿ ಪುಚ್ಚ ಎನಿಸೋದು ಅಷ್ಟು ಸುಲಭ ಅಲ್ಲ. ಹೆಂಗ ನೀನು ಸಲಿಗೆ ಕೊಟ್ಟು ನೋಡ, ನಿನ್ನ ಗಿಂಡಿ ಕಣಲ್ ಕಣಲ್ ಅನಿಸ್ಬಿಡ್ತಾನೆ ನಮ್ ದಮ್ಮೂರ್ ಪಾಂಡ. ಭ್ರಮೆ, ನನ್ನ ಗಿಂಡಿ ಕಣ್ಣಲ್ಲ ಅನ್ಸರೋ ಇವ್ರಾಗ ಹುಟ್ಟ್ಯಾರಂತೆ. ಕಂಡೇನಿ ಯಾರು ಅದಿರೇನ? ಯಾರೂ ಆಗೋದಿಲ್ಲ. ಯಾಕೆ ಹೇಳ್ರಿ, ನೀವೆಲ್ಲರೂ ನನ್ನ ಅಣ್ಣತಮ್ಮರು ಸರಿ ಸಮ, ಹೌದಿಲ್ಲೋ? ಹಂಗ ಅನ್ಸಕ್ ಬರೋದಿಲ್ಲ. ದೋಸ್ತ ನೀ ಸರಿ ನಡ್ಬರಕ್ ನಂದಿ ಅಲ್ಲಿ ಗೂಟ ಅತ ಸರಿ, ನಮಗ್ ಒಂದ ಕಡೆ ನಿಂತ ಪ್ರಭಾವ. ಅಲ್ಲಿ ಇಲ್ಲೂ ನಾವು ಕಳ್ಯಾಕರ್ತಾರ ಹೋಗಂಗಿಲ್ಲ. ತಡೆ ಅವಸರ ಮಾಡ್ಬೇಡ, ನಂದ ಐತಿ. ಆಮೇಲೆ ನೀನು ಕೊಡ್ತೇನೆ ನಿಂದ ಹೇಳಕಂತಿ. ನೋಡು, ನನ್ನ ಗಿಂಡಿ ಕಣ್ಣಲ್ಲಿ ಅನ್ಸಕ ಬಾ ಅಣ್ಣ. ದೋಸ್ತ ಅವನ ಗಂಡನವ್ರನ್ನ ಕಟ್ ಮಾಡಿ ಕಳಿಸ್ತೀನಿ. ಓಲ್ ಬಿಡಗುಂಡಿ ಅಷ್ಟೇ ಸೀಟ್ ಕೇಳ್ತದೆ. ಮೊನ್ನೆ ನಿನ್ನ $100 ರೂಪಾಯಿ ನೋಟ್ ಕೊಟ್ಟಿದ್ನಲ್ಲ, ಅದನ್ನ ಚಿಲ್ಡ್ರ ವಾಪಸ್ ನೀವ ನೋಡ್ರಿ ಕಣ್ಣಾರ $100 ರೂಪಾಯಿ ಕೊಟ್ಟನ. ಅವ ಮಗ ಅಲ್ಲವ, ನಮ್ಮ ಅತ್ತಿ ಮಗ. 50 ಕೊಟ್ಟು 100 ಅಂತ ನೀವು ನೋಡ್ತೀರಿ ಮಗ. ಲೇ ಅಪ್ಪ, ಎಲ್ಲಿಂದ ಕೊಡ್ಲಿ ರೊಕ್ಕ? ನಾನು ನನ್ನ ಕಡೆ ರೊಕ್ಕ ಇಲ್ಲ, ಹೂವ ಕೊಡ್ತೀನಿ, ತಗೊಂಡ್ ಮುಟ್ಟಿಸ್ಕೊ. ಇಂತ ಆಳ್ಪೇಟೆ ಕುಂತ್ಕೊಂಡು ವ್ಯಾಪಾರ ಮಾಡ್ರಿ, ಎಲ್ಲಿಂದ ಹಾಕವ್ ನೀನು ಗಿರೇಕಿ ಅಂತಾನೆ. ಈ ಪ್ಯಾಟ್ಯಾಗ ನಂದು ವ್ಯಾಪಾರ ಆಗಲ್ಲಂತಿ, ಮತ್ತೆ ಎಲ್ಲಿ ಮಾಡ್ಬೇಕು? ನೋಡ್ಕೊಂಡು ನಾನು ಹೇಗಿದ್ರು ಒಳಗಡೆ PC ಏರ್ಕೊಂಡು ಹುಬ್ಳಿಗೆ ಹೊಂಟೀನಿ. ಹುಬ್ಳಿಗೆ ನನ್ನ ಜೋಡಿ ಬಾ ಬಾ. ಹುಬ್ಬಳ್ಳಿ ಹಿಂಗೆ ಎಳ್ಕೊಂಡ್ಬಿಡು, ಸುದ್ದ ಆಕೈತದ. ಹುಬ್ಬಳ್ಳಿ ಒಳಗಡೆ ರೋಣ್ಯಾಕ ಕುಂತ ವ್ಯಾಪಾರ ಮಾಡಂತ ಅಂತಾನೆ. ಹೌದಾ? ಹುಬ್ಬಳ್ಳಿ ಉಳ್ಳಾಗಡ್ಡಿ ರೋಣ್ಯಾಗ ನಂದು ವ್ಯಾಪಾರ ಆಗತ್ತಂತೆ. ನಿಮ್ಮಂತ ಅರ್ಯದ ಹುಡುಗಿಯರು ಹುಬ್ಬಳ್ಳಿ ಒಳಗಡೆ ರೋಣ್ಯಾಕ ಕುಂತ ವ್ಯಾಪಾರ ಮಾಡಿದೆ ಅಂದ್ರ ಕಣ್ಣು ಮುಚ್ಚಿ ಕಣ್ಣು ತೆರೆದ್ರೊಳಗ ನಿನ್ನ ಪುಟ್ಟಿ ಕೈ ಆಡಿಸಿ ಕಂಟಾಕಿತ್ ಕೈ ಕೊಡ್ತಾರ. ಇಲ್ಲೇ ನಿಂತಾರಲ್ಲ ಈಗಿನ ಮಕ್ಕಳು. ಅಯ್ಯ, ನಾ ಒಂದ ಮತ್ತೆ ಹೇಳ್ಬಿಟ್ಟಿನಿ. ಬಿಡು, ಅವರು ಮಾಮಗಳಲ್ಲ, ಅವರು ಕಾಸನ್ನ ನನ್ನ ತಂಬ್ರಂತ. ಯಾಕೆ ನನಗೆ ಹಿಂಡಿ ಕಣ್ಣಲ್ಲ ಅನ್ನಿಸ್ತಾರ? ಅನಸಂಗಿಲ್ಲ. ಏನಿದ್ರು ನೀವಿದ್ರಲ್ಲ ಹೆಂಗ ಬಾಹುಬಲಿ, ನೀ ಬಿಜಾಪುರ ಹುಲಿ, ನೀವಿಬ್ರ. ಮತ್ತೆ ಯಾಕೆ ತಡ ಮಮ್ಮ? ಹಾಗಾದ್ರೆ ಹತ್ತಲಿ ನಾವು ನಿನ್ನ ಕೀಲಿದ ಬಂಡಿನ. ಬೇಗ ಹತ್ತ ನನ್ನ ಒಲವಿನ ರಾಣಿ, ಬೇಗ ಬಾರೋ ನನ್ನ ಸೂಪರ್ ಸ್ಟಾರ್. ಅಯ್ಯ, ಸೂಪರ್ ಸ್ಟಾರ್ ಅಂದ್ರೆ ಇಷ್ಟ ಆಗ್ಲಿಲ್ಲ ಅವಾಗ. ಬೇಗ ಬಾರೋ ನನ್ನ ಸಾಧು ಕೋಕಿಲ, ಬೇಗ ಬಾರೋ ನನ್ನ ಒಲವಿನ ರಾಣಿ. ಮತ್ತದನ ಅಂತ ನೋಡಿ ಅದಕ್ಕೆ ಹೆಚ್ಚಿಗೆ
ಮಾಮ ಆ, ಏನ್ ಹೇಳ ಆ, ಅಯ್ಯೋ ನೀನ ಆ. ನಮ್ಮ ಎಮ್ಮೆ ಇದ್ದು ಹಿಂದಕ್ಕ ಮತ್ ಮಾರಿಬಿಟ್ಟೆ ABCD ಅಪ್ ಆ? ನೀನು ABCD ಅಪ್ ಹೌದಾ ಅನ್ನಕ್ ಬರುದಿಲ್ಲ ನಿಮ್ಗೆ ಬರ್ಲ ಬಾಬಾ ತಾತ ಆಯ್ತು ತಾತ ಬಾಯ್ ಬಾಯ್ ಹಿಡ್ಕೋ ಇನ್ನೊಬ್ಬನ್ ಮಾವನ್ ಗೂಟ ಯಾರ್ದು ನಿಮ್ಮ ಅಪ್ಪಂದಾರ ಹಿಡ್ಕಂತಿದ್ದೆ ಮತ್ ನಿನ್ ಬಂದ್ ಹಾಕತ್ತಲ್ಲ ಗುಂಡನ ಪಾತ್ರ ಮಾಡಿದ ಅಂತಕ ಏನರ ಅಂತಕ ಕೋತ ಟೇಟ್ ಆಗಿ ಬಂದು ಟಚ್ ಮಾಡು ಗಾಂಡು ಇವಾಗಿಟ್ಟರೆ ವರ ಕೊಟ್ಟರೆ ಶಾಪ ಎಂದು ಕೊಡಲ್ಲ. ಎಲ್ಲೆಲ್ಲೋ ಜಗವಲ್ಲ. ಈ ಭೀಮದ ಬಲದವನು ಚಾಣಕ್ಯದ ಛಲದವನು. ಆ ಭೀಮದ ಬಲದವನು ಚಾಣಕ್ಯದ ಛಲದವನು. ಹಿಡಿದಂಗಿಲ್ಲ ನಿಜಕ್ಕೆ ಬಂದ ಯಾರನ್ನೆಲ್ಲ ಅಡಲೆ 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 ಸಾವಿನ ದಾವಡಿಯಲ್ಲಿ ಸಿಕ್ಕ ಮಳ್ಳ ಕುಸೆ ಏತಕ್ಕಾಗಿ ಬಂದೆ ಈ ನರಂತಕನ ಭದ್ರಕೋಟೆ ಒಳಗೆ ಭದ್ರಕೋಟೆ ಇದು ಭದ್ರಕೋಟಿ ಆದರೇನು ಕೆಂಪ ಕೋಟಿ ಆದರೇನು ಭೂಮಿಯಲ್ಲಿ ಗೆದ್ದು ನಾಯಕನಂತೆ ಹಾರಿ ಹರಿ ತಿನ್ನುವುದೇ ಈ ಕಾರ್ತಿಕನ ಗುರಿ ಗುರಿ ಕತ್ಯ ಬಡು ನಿನ್ನ ಸೂರತನದ ಮಾತು ಈ ನರಂತಕನ ಮುಂದೆ ನಡೆಯುತ್ತಿಲ್ಲ. ಈ ನರಂತಕ ಹೂ ಎಂದು ಉಕ್ಕಿಸಿದರೆ ಇಡೀ ಪ್ರಪಂಚವೇ ಅಲ್ಲಲ್ಲ ಕೊಲ್ಲಲಾಗುತ್ತಿರುವಾಗ ಭೂಮಿಯೇ ಬಾಯಿ ಬಿಡುತ್ತಿರುವಾಗ ಅಂತರದಲ್ಲಿ ನೀನು ಯಾವ ಗಿಡದ ತಪ್ಪಲೇ ಕೂತೆ ಗಿಡದ ತಪ್ಪಲೇ ಬಚ್ಚ ರೆಕ್ಕೆ ಬಲಿತ ಗಿಡಗ ನಿನ್ನಂತ ಕೊಬ್ಬಿದ ಕುನ್ನಿ ಕುರಿ ಕೇಳಿ ಮಸಾಲೆ ಅರಿಯುವ ಚಂಡನಲ್ಲ ಈ ಕಾರ್ತಿಕ. ಈ ಕಾರ್ತಿಕ ಶಿವಂದರ ಶಾಂತಿ ಅರ ಅಂದ್ರೆ ಹರಿಶ್ಚಂದ್ರನ ಘಾಟಕ್ಕೆ ನಿನ್ನ ಹೆಣ ಎಣ ಎಣ ಎಂದು ದಿಕ್ಕಲ ಎಣವಾಗಿ ನೀನು ಸಹಾಯ ಮಾಡಲೇ ಕಾರ್ತಿಕ್. ಈ ನರಂತಕನ ಕೈಯಿಂದ ಪ್ರಾಣ ಭಿಕ್ಷೆ ಬೇಡಿಕೊಂಡು ಹೊರಟೋಗ್ಬಿಡು ಈ ನನ್ನ ಮನೆಯಿಂದ.
ಪಾಪವೆಂದರೆ ಕರುಣೆ, ಪಾಪವೆಂದರೆ ಉದಾಗ್ರೆ ತೋಲೆ. ಯಾಕ್ಲಿ ಜಾಲೆ ನಿನ್ನ ಕೋದಾಗ್ಲಿ ಜಾಲಿನ ನೀರಾಗ್ಲಿ ಜಾಲಿ ಮಾಡಿ ನಿನ್ನ ಕೋದಾಗ್ಲಿ ಜಾಲಿನ ಬೂದಿ ಮಾಡಿ ಇವತ್ತಿ ದೊರೆಸಿಕೊಳ್ಳುವ ಸೂರ ಈ ಕಾರ್ತಿಕನೆನ್ನುವುದು ನಿನ್ನ ಹಣೆಯಲ್ಲಿ ಬರೆದಿಟ್ಟುಕೋ. ಕಾರ್ತಿಕ ಬೂದಿ ಮಾಡ್ತಾರಿಂದ ನಿಂದೆಂತ ಎಷ್ಟು ಪುಂಡರು ತಾವೇ ಬೂದಿ ಆಗಿ ಹೋಗಿದ್ದಾರೆ. ಈ ನರಂತಕರ ಮನೆಯಲ್ಲಿ ಅಂತರದಲ್ಲಿ ನೀನೇ ಒಲೆ. ಈ ನರಂತಕನ ನರಕದ ದೊಡ್ಡಿಯಲ್ಲಿ ನರಕದ ದೊಡ್ಡೆ ಅವರಿವರನ್ನ ಕೊಂದು ನರಕದ ದೊಡ್ಡಿಗೆ ನೀನು ನಾಯಕನಾಗಿದ್ದೀರಿ. ಈ ಕಾರ್ತಿಕ ನಿನ್ನಂತ ಎಷ್ಟೋ ಜನ ನರಾಂತಕರಿಗೆ ನಾಂದಿ ಹಾಡಿ ಹಣಗಳಿಂದಲೇ ಸಾಮ್ರಾಜ್ಯ ಕಟ್ಟಿ ಸಾಮ್ರಾಜ್ಯದ ಅಧಿಪತಿಯಾಗಿ ಮೆರೆತಿದ್ದಾನ ಈ ಅಮೀರ್ನೆನ್ನುವುದು ನೀ ಮರೆಯಬೇಡ. ಎಣದ ಸಾಮ್ರಾಜ್ಯ, ಈ ನರಂತಕನ ಹಣದ ಸಾಮ್ರಾಜ್ಯದ ಮುಂದೆ ನಿನ್ನ ಎಣದ ಸಾಮ್ರಾಜ್ಯ ಯಾವ ಲೆಕ್ಕಲೇ ಕೂತೆ. ಈ ನರಂತಕನಿಂದ ಪ್ರಾಣ ಭಿಕ್ಷೆ ಬೇಡಿಕೊಂಡು ಹೊರಟು ಹೋಗ್ಬಿಡು ಇಲ್ಲಿಂದ. ಏನಂತಕ ನನಗೆ ಪ್ರಾಣ ಭಿಕ್ಷೆ ಕೊಡಲು ನೀನು ಬ್ರಹ್ಮನು ಯಮನನು? ನೀನ್ ಯಾವ ಸೂರ ಗಂಡಸು ನನಗೆ ಪ್ರಾಣ ಭಿಕ್ಷೆ ಕೊಡಲು? ನಿನ್ನಂತ ಎಷ್ಟೋ ಪುಂಡ ಪುರುಷರಿಗೆ ಪ್ರಾಣ ಭಿಕ್ಷೆ ಕೊಟ್ಟು ಬದುಕಲು ಬಿಡಿದಾನೆ ಈ ಕಾರ್ತಿಕ. ಲೇ ಕಾರ್ತಿಕ, ಇನ್ನೊಂದು ಸಾರಿ ಈ ನರಂತರಿಗೆ ಲೇ ಎಂದು ಉಚ್ಚರಿಸಿದ್ರೆ ನಿನ್ನ ಪ್ರಾಣ ಈ ನನ್ನ ಮನೆಯ ದೋಡ ಬಗಲೇ ಕಟ್ಟಬೇಕಾಗುತ್ತದೆ ಮಗನೇ. ಎಚ್ಚರದಿಂದ ನೋಡು. ಏಕೆ ನರ ಕಿತ್ತಿ ನಾಯಿ ಅಂತ ಎಗರಿಡುತ್ತಿರುವೆ? ನಿನ್ನ ಎಗರಟ ಮಾಡಿ ಕಾರ್ತಿಕನ ಮುಂದೆ ತೋರಿಸಲು ಬಂದರಿ ಕ್ಷಣದಲ್ಲಿ ಸುಟ್ಟು ಬಿಡುವೆ ಈ ನಿನ್ನ ಅರಮನೆಯನ್ನು. ಹೊತ್ತ ಬಾಯಿ. ಏನೋ ಸ್ಕೌಂಡ್ರಲ್, ಇದನ್ನೆಲ್ಲ ಸುಡಲಿ ನಿಮ್ಮ ಅಪ್ಪನ ಸರ್ವಾಸ್ತಿ ಅಂತ ತಿಳಿದುಕೊಂಡ್ರುವೇನೋ ನೀನು? ಲೇನರ ಅಂತಕ ಮರದಿಂದ ಒಳಗೆ ಹೋಗಲು ಹೇಳು ನಿನ್ನ ತಂಗಿಗೆ. ಇಲ್ಲದಿದ್ದರೆ ನಿನ್ನ ತಂಗಿಯ ಬಾಳು ಗಾಣಕ್ಕೆ ಸಿಕ್ಕ ಕಪ್ಪಿನ ಸಿಪ್ಪಿಯಂತೆ ಪುಡಿ ಪುಡಿ ಮಾಡಿ ಒಳ ಶೀಲ ಕಳೆದುಕೊಳ್ಬೇಕಾಗುತ್ತದೆ. ಅವಳು ಎಚ್ಚರ ಭಯ ಅಂತಕ. ಏ ಮುಚ್ಚೋ ಬಾಯ್ನ, ನಮ್ಮ ಮನೆಗೆ ಬಂದು ನಮ್ಮ ಮನೆತನದ ಮೇಲೆ ಪುಂಡತನ ತೋರಿಸುವಷ್ಟು ಪುಂಡನಿರುವೆಯಾ ನೀನು? ಲೇ ಇಂದ್ರ, ಏ ಮುಚ್ಚೋ ಬಾಯ್ನ, ಇನ್ನೊಂದು ಸಾರಿ ಹೀಗೆ ಮಾತನಾಡಿದ್ದೆ ಆದ್ರೆ ಒದ್ದು ಹೊರಹಾಕಬೇಕಾಗುತ್ತದೆ. ಬಲು ಎಚ್ಚರ. ಏ ಇಂದ್ರಿಯ ಮತ್ತು ಬಾಯಿ ತಂಗಿದ್ರ, ಇಂಥ ಸೊಕ್ಕಿನ ಕುಂದಿಗಳಿಗೆ ಹೆಂಗೆ ಭೇಟಿ ಆಡಬೇಕೆಂಬುದು ಈ ನಿನ್ನ ನರಂತ ನನಗೆ ಎಬ್ಬುಲಿ ಅಂತಿರುವಾಗ ಈ ವಿಷಯದಲ್ಲಿ ನೀನು ತಲೆ ಹಾಕಬೇಡಮ್ಮ. ಸುಮ್ಮನೆ ಹೊರಡೆ ಹೋಗು. ಕಾರ್ತಿಕ್, ಕೊನೆಯದಾಗಿ ಹೇಳ್ತೀನಿ, ಸುಮ್ಮನೆ ಇಲ್ಲಿಂದ ಹೊರಟು ಹೋಗಿಬಿಡು. ಇಲ್ಲದಿದ್ದರೆ ನಿನ್ನ ದೊಡ್ಡಪ್ಪರಿಗೆ ಕೇಕೆ ಪ್ರಸಾದನೆ ಆದ ಗತಿ ನಿನಗೆ ತೋರಿಸಬೇಕಾಗುತ್ತದೆ ಮಗನೇ. ಎಚ್ಚರದಿಂದ ನೋಡಿ ಬಾಳಿವು ಮಾಡಿಕೋ. ಲೇನರ ಅಂತಕ, ನನ್ನ ದೊಡ್ಡಪ್ಪನ ನೆನಪವಾದರೆ ಮುರುಗವಾಗಿ ನಾನು ನಿನ್ನ ರಕ್ತ ಕುಡಿಬೇಕನ್ಸುತ್ತದೆ. ಇಂದಿಲ್ಲ ನಾಳೆ ನನ್ನ ದೊಡ್ಡಪ್ಪನ ಕೊಂದ ನರ ರಾಕ್ಷಸ ಯಾರೆಂದು ತಿಳಿದು ಅವರ ಜೀವಂತ ಸಮಾಧಿ ಮಾಡಲು ಬಿಡುವುದಿಲ್ಲ ಈ ಕಾರ್ತಿಕ. ನೋಡು ನರಂತಕ, ನಾನು ನಡೆಯುತ್ತಿರೋ ಪ್ರತಿಯೊಂದು ದಾರಿಗೆ ನೀನು ಮುಳ್ಳಾಗಿ ಅಡ್ಡ ಬರುತ್ತಿರುವೆ. ಬಟ್ ಮುಂದೆ ನನ್ನ ದಾರಿಗೆ ನೀನು ಅಡ್ಡ ಬರಬೇಡವೆಂದು ನಿನ್ನನ್ನು ಎಚ್ಚರಿಸುತ್ತೇನೆ. ತಿಳಿದುಕೊಂಡು ನಡೆದರೆ ನನಗೂ ಒಳ್ಳೆಯದು, ನಿನಗೂ ಒಳ್ಳೆಯದು. ನಿನ್ನ ಗೊಡ್ಡೆ ಬೆದರಿಕೆ ಬೆದರುವ ಕಾರ್ತಿಕ, ನಿನ್ನ ಗೊಡ್ಡೆ ಬೆದರಿಕೆ ಬೆದರುವ ನಾನಲ್ಲ ಕಾರ್ತಿಕ್. ನಿನ್ನಲ್ಲಿ ತಾಕತ್ತಿದ್ದರೆ ನೀನು ಗುದ್ದ ಸೂರನಾಗು, ನನ್ನಲ್ಲಿ ತಾಕತ್ತಿದ್ದರೆ ನಾನು ಗೆದ್ದ ಸೂರನಾಗುತ್ತೇನೆ. ಹಾಗಾದರೆ ನಮ್ಮ ಒಬ್ಬರ ಪ್ರಾಣ ಹೋದಾಗಲೇ ಈ ಯುದ್ಧಕ್ಕೆ ಮಾಂಗಲ್ಯ. ನರಂತಕ
ಈ ಯುದ್ಧದ ಪ್ರಾರಂಭದ ನಾಂದಿ ನೀನಾಡಿದರೆ ಇದರ ಮಾಂಗಲ್ಯದ ನಾಂದಿ ಕಾರ್ತಿಕ್ ಆಡುತ್ತಾನ. ಬಿ ಕೇರ್ಫುಲ್. ಲೇ ಇಂದ್ರಿ, ಈಗ ಪುರುಷ ಕಾರ್ತಿಕನ ಕೆನ್ನಿಗೆ ಬಾರಿಸಿದೆಯಾ ಕೆಟ್ಟ ಸೋಳೆ. ಸಮಯ ಸಾಧಿಸಿ ಏಟಿಗೆ ಸೇಡು ನಾನು ತೀರಿಸಿಕೊಳ್ಳದಿದ್ದರೆ ನನ್ನ ಹೆಸರು ಪವರ್ ಸ್ಟಾರ್ ಕಾರ್ತಿಕನೇ ಅಲ್ಲ. ಕಾರ್ತಿಕ್, ನಿನಗೇನು ಗೊತ್ತು? ಈ ನರಂತಕ ನೀರಿನಲ್ಲಿರುವ ಮೊಸಳೆ ಎಂದು ನಿನ್ನ ಹೋರಾಟ ಯುದ್ಧದಲ್ಲಿ ನಿನ್ನ ರಕ್ತವನ್ನು ಈ ಭೂಮಿಗೆ ಲೇಪನ ಮಾಡಿ ನಿನ್ನ ರಕ್ತದಿಂದಲೇ ನನ್ನ ಪಾದ ತೊಳೆದುಕೊಳ್ಳಲಿದ್ರೆ ನನ್ನ ಹೆಸರು ಬಂಡ ಎಬ್ಬಿಸಿದ ಬಹದ್ದೂರ್ ನರಂತಕನೇ ಅಲ್ಲ. लुटो बंडर देखो दिलदार करो 16 साल की लड़के को क्या मजा, मेरा दिल को मजा।
ಅಣ್ಣ ತಂಗಿ ಚಂದ್ರ. ಅಣ್ಣ ತಂಗಿ ಚಂದ್ರ. ಯಾಕಪ್ಪ ಸಾಗರ್, ಸಂಕಟದ ಸಂತಾಪನಲ್ಲಿ ಚಿಕ್ಕವರಂತ ಕೂಗುತ್ತೀನಿ ಯಾಕಪ್ಪ? ಅಣ್ಣ ಸಂಕಟದ ಕೂಗು ಅಲ್ಲಣ್ಣ, ಈ ನಿನ್ನ ತಮ್ಮನ ಸಂತೋಷದ ಕೂಗು. ಅಣ್ಣ, ಅಂತ ಸಂತೋಷದ ಕೂಗೇನನ್ನ ನಿನ್ ಬಾಳಿನಲ್ಲಿ? ತಂಗಿ ಸಾಗರ್, ಎತ್ತ ನೋಡಿದರೂ ಅತ್ತತ್ತಲು ಸುತ್ತಲೂ ಬರೀ ಕತ್ತಲ ಮುಸುಗ ತುಂಬಿರುವ ನಮ್ಮ ಬಾಳಿನಲ್ಲಿ ಅಂತ ಸಂತೋಷದ ವಿಷಯ ಏನಿದೆಯಪ್ಪ? ಅಣ್ಣ ತಂಗಿ ಚಂದ್ರ, ಈ ನಿಮ್ಮ ಅಣ್ಣದರ ಸಂತೋಷ ಅಷ್ಟಲ್ಲಮ್ಮ, ನಮ್ಮೆಲ್ಲರ ಸಂತೋಷದ ವಿಷಯ. ಅಣ್ಣ, ಹಾಗಾದ್ರೆ ಆದಿದ್ರ ಅದು ಏನಂತ ಹೇಳ್ಬಾರ್ದ ಏನನ? ಸಂತೋಷ ಆಯ್ತಪ್ಪ, ತುಂಬನೇ ಸಂತೋಷ ಆಯ್ತು. ಆದರೆ ಎನ್ನುವ ನಿಟ್ಟಿಸಿರಿ ಏಕೆಣ್ಣ, ಈ ವಿಷಯದಲ್ಲಿ ಸಂಕಲಗುಣೆಲ್ಲ ಸಂಪಾನದ ನನ್ನ ಮಿತ್ರ ಕಾರ್ತಿಕನಿಗೆ ನನ್ನ ತಂಗಿ ಕೊಟ್ಟರೆ ನನ್ನ ತಂಗಿ ಬಾಳ ಬಂಗಾರಾಗೋದು ಸಂದೇಹವಿಲ್ಲಣ್ಣ, ಸಂದೇಹವಿಲ್ಲ. ಸಾಗರ್, ತಂಗಿಯನ್ನು ನಿನ್ನ ಮಿತ್ರನಿಗೆ ಕೊಡಲು ನನ್ನ ಮನಸ್ಸು ಸಂಪೂರ್ಣ ಒಪ್ಪಿಗಿದೆಯಪ್ಪ. ಆದರೆ ನಮ್ಮ ಜಮೀನು ನಮ್ಮಿಂದ ಕೈ ತೆಪ್ಪಿ ಹೋಗುತ್ತಿದೆ ಎಂದು ನನ್ನ ಮನ ಕೊರಗ್ತಿದೆಯಪ್ಪ, ನನ್ನ ಮನ ಕೊರಗ್ತಿದೆ. ಹೇಕಣ್ಣ, ನನ್ನ ತಂಗಿ ಮದುವೆ ಜಮೀನೇನಾದರೂ ಮಾರಿದ್ದೇನಣ್ಣ? ಮಾರಿದ್ದರೆ ಏಕ ಮಾರಿದೆ ಅಣ್ಣ ಎಂದು ನಿನ್ನನ್ನು ಯಾವ ಕಾಲಕ್ಕೂ ಕೇಳೋದಿಲ್ಲಣ್ಣ. ಏಕೆಂದರೆ ಚಿಕ್ಕವರಿದ್ದಲ್ಲಿ ತಂದೆ ತಾಯಿಯನ್ನು ಕಳೆದುಕೊಂಡ ನಾವು ಅಣ್ಣ ತಮ್ಮ ತಂಗಿಯರನ್ನು ನಿನ್ನ ಹೃದಯದಲ್ಲಿಟ್ಟು ಜೋಪಾನ ಮಾಡಿರುವಾಗ ನಾವು ನಿನ್ನ ಎಷ್ಟು ಜನ್ಮ ಎತ್ತು ಬಂದರೂ ಸಾಲದಿಲ್ಲಣ್ಣ, ಸಾಲದಿಲ್ಲ. ಸಾಗರ್, ನಿಮಗೆಲ್ಲ ಹೇಳದೆ ಕೇಳದೆ ಆಸ್ತಿ ಮಾರಿ ನಿಮ್ಮೆಲ್ಲರನ್ನು ಬೀದಿ ಪಾಲು ಮಾಡುವಷ್ಟು ಮತಿ ನನ್ನಲ್ಲಪ್ಪ ಈ ನಿನ್ನ ಅಣ್ಣ ವಸಂತ. ಅಣ್ಣ, ಅಂತ ವಿಷಯ ಏನನ್ನ? ಅದನ್ನಾದ್ರೂ ಬಿಡಿಸಿ ಹೇಳ್ಬಾರ್ದಾ ನೀನು? ತಂಗಿ, ನಾವು ಸಾಗರನಿಗೆ ಆಸ್ಪತ್ರೆ ಕಡಿಸಿಕೊಡ್ಬೇಕೆಂದ್ರು ನಮ್ಮದೇರಡೆ ಕ್ರಮ ಡಿ ಹೊಲದಲ್ಲಿ ನರಂತಕ ಸರಾಯ್ಬೇಕ್ರೆ ಕಟ್ಟಿಸ್ತಾನೆ ಎಂದು ದಿಟ್ಟವಾಗಿ ನುಡಿದಲ್ಲದೆ ನಿನ್ನೆ ನನ್ನನ್ನು ಹೊಲದಿಂದ ಕತ್ತಿಗೆ ಕೈ ಕೊಟ್ಟು ಹೊಲದಿಂದ ವರ್ಗ ತಳ್ಳಿದ, ನಮ್ಮ ಆ ಹೊಲದಿಂದ ವರ್ಗ ತಳ್ಳಿದ್ದ. ಅಣ್ಣ, ಕತ್ತಿಗೆ ಹೊಲದಿಂದ ಹೊರ ತಳ್ಳಿದರೆ ಬೆದರಿಸಿದರೆ ಅವನ ಸ್ವಂತ ಎಂದು ತಿಳಿದೆಯಾ? ನರಂತಕನ ಆಸ್ತಿ ಅಲ್ಲ, ನಮ್ಮ ಕಾಗದ ಪತ್ರದಿರುವಾಗ ನೀ ಕೆಣ್ಣ ಭಯ. ನಾಳೆ ಹೋಗಿದ್ರ ಬಗ್ಗೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ವಿಚಾರ ಮಾಡ್ರೆ ಆಯ್ತು. ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ವಿಚಾರ ಮಾಡೋದು ಬೇಡ ಸಾಗರ್, ಬೇಡ. ನಾಳೆಗೆ ನಾನೇ ಅವ್ರ ಮನೆಗೆ ಹೋಗಿ ವಿಚಾರ ಮಾಡಿ, ಆದರೆ ಅಲ್ಲಿವರೆಗೆ ಈ ವಿಷಯ ಕಂಡವರ ಬಂಡ ರುಂಡನ ಕಡೆದು ಚೆಂಡಿನಂತ ಆಟ ಆಡಲು ಸಿದ್ಧನಾಗಿ ನಿಂತಿರುವ ಗಂಡುಗಲ ತಮ್ಮ ಶಿವನಿಗೆ ತಿಳಿಸೋದು ಬೇಡ. ಅಣ್ಣ, ತಂಗಿ ಚಂದ್ರ. ಬಾ ಶಿವ್, ಯಾವ ಬಂದಿ? ಹೌದಣ್ಣ, ಈಗ ಬಂದೆ. ಅಣ್ಣ ತಂಗಿಯರು ಈ ಪ್ರಪಂಚವ ಕೆಳಗಂತೆ ಮಾತಾಡ್ತಿರಲ್ಲ, ಅದು ಏನದಣ್ಣ? ಅಣ್ಣ, ಅಂತ ವಿಷಯ ಏನಿಲ್ಲ, ಹಾಗೆ ಸುಮ್ಮನೆ ಮಾತನಾಡ್ತಾ ನಿಂತಿದ್ವಿ, ಅಷ್ಟರಲ್ಲಿ ನೀನ್ ಬಂದೆ. ಇಲ್ಲ ತಂಗಿ, ಇಲ್ಲ. ನೀನೇನು ಹೇಳಿದ್ರು ಈ ಶಿವ ನೆಮ್ಮುವುದಿಲ್ಲ. ಏಕೆಂದರೆ ಹುಟ್ಟಿಷ್ಟು ದೊಡ್ಡವನಾದರೂ ನನ್ನ ಅಣ್ಣ ವಸಂತ ಈಗ ನಿಂತವನೇ ಅಲ್ಲ. ಈಗ ಅಣ್ಣ ನಿಂತದನ್ನು ನೋಡಿದರೆ ಈ ನಮ್ಮ ಮನೆತನದ ಮೇಲೆ ಕೆಟ್ಟ ಕಡೆ ನಡೆದಿರಬೇಕನ್ನಿಸುತ್ತದೆ. ಏಳಣ್ಣ, ಏನಾಯ್ತೆಂದು? ತಮ್ಮ ಶಿವು, ಅಜ್ಜ ಮುತ್ತಜ್ಜನ ಕಾಲದಿಂದಲೂ ಕಾಪಾಡಿಕೊಂಡು ಬಂದರು ನಮ್ಮ ಆಸ್ತಿ ನಮ್ಮಿಂದ ಕೈ ತಪ್ಪಿ ಹೋಗುತ್ತಿದೆಯಪ್ಪ, ನಮ್ಮಿಂದ ಕೈ ತಪ್ಪಿ ಹೋಗುತ್ತಿದೆ. ಏನಣ್ಣ ನಿನ್ನ ಮಾತು? ಜೋಡ ಹುಲಿಗಳಂತೆ ನಿನ್ನ ತಮ್ಮ ಇರುವಾಗ ಅಂತ ಬಂಡ ಶ್ರೀಮಂತರು ನಮ್ಮ ಆಸ್ತಿಗೆ ಕೈ ಹಾಕಿದರೆಂದರೆ
ಚಚ್ಚದೆ ಇರುವ ಇರುವಾಗ ಎಷ್ಟು ಗುಂಡಿಗಿರಬೇಕು ಆ ಸೊಕ್ಕಿನ ಶ್ರೀಮಂತರಿಗೆ? ಆ ರಾಕ್ಷಸಿ ಯಾರಂದು ಹೇಳಣ್ಣ, ಹೇಳು. ಅಣ್ಣ, ಸ್ವಲ್ಪ ಸಮಾಧಾನ ತೆಗೆದುಕೋ ಅಣ್ಣ, ಸಮಾಧಾನ ತೆಗೆದುಕೋ. ಎಲ್ಲವನ್ನು ನಿಧಾನವಾಗಿ ವಿಚಾರ ಮಾಡಿ ನೋಡಿದ್ರಾಯ್ತು. ಇನ್ನೆಲ್ಲಿ ತಂಗಿ ಈ ಶಿವನಿಗೆ ಸಮಾಧಾನ? ಆ ಕಟಕ ಯಾರೆಂದು ಕಂಡಿಡ್ದು ಅವನ ರಕ್ತವನ ಸಿಡಿಲಾರ ಗಾಯದ ಹುಲಿ ಅಂತ ಅಪ್ಪರಿಸಿ ಅವನ ರುಂಡವನ ಕಡುವನಿಂದ ಪಾದಕ್ಕೆ ಅಪ್ಪರಿಸ್ತೇನೆ. ಹೇಳಣ್ಣ, ಹೇಳು. ತಮ್ಮ ಶಿವ, ಮತ್ತೆ ಹೇಳಣ್ಣ, ಹೇಳು. ಮತ್ತೆ ಹೇಳಣ್ಣ, ಹೇಳು. ಕುನ್ನಿ ಯಾರೆಂದು? ಬೇರೆ ಯಾರಲ್ಲಪ್ಪ, ಕೆಟ್ಟ ಕುಲದ ನರಹಂತಕ. ಏನಂತಕ? ಅಷ್ಟೇ ಅಲ್ಲ ಅಣ್ಣ, ಮೊನ್ನೆ ಹಿರಿಯನ್ನ ಹೊಲಕ್ಕೆ ಹೋಗಿರ್ಬೇಕಾದ್ರೆ ಅಣ್ಣನ ಕುತ್ತಿಗೆ ಕೈ ಹಾಕಿ ತಳಿದ ಆ ಪಾಪಿ ನರಹಂತಕ. ಲೇ ಮಗನೇ ನರಂತಕ, ನನ್ನ ಅಣ್ಣ ವಸಂತ ಸಾಗರನ್ನು ಇನ್ನ ಜೀವ ಸಕ್ಕಂತಿರುವ ಶಿವ ಲೆಕ್ಕಸಿ ನನ್ನ ಅಣ್ಣನ ಕುತ್ತಿಗೆಯಿಂದ ಹೊರತರ ಮಗನೇ. ಅಣ್ಣ, ಈಗಲೇ ಹೋಗಿ ನರಂತಕ ರಂಡವನ್ನ ಕರೆದು ಬರ್ತೇನೆ. ನಿಲ್ಲು ಶಿವ, ನಿಲ್ಲು. ಅದನ್ನೆಲ್ಲವನ್ನು ನಾನು ವಿಚಾರ ಮಾಡಿ ಸರಿಪಡಿಸ್ತೀನಿ. ಆದ್ರೆ ಅಲ್ಲಿವರೆಗೆ ನೀನು ಸ್ವಲ್ಪ ಶಾಂತತೆ ತೆಗೆದುಕೋ. ಹೇಗೆ ಶಾಂತಿ ತೆಗೆದುಕೊಳ್ಳೋಣ? ಹೇಗೆ ಶಾಂತಿ ತೆಗೆದುಕೊಳ್ಳಿ? ಶಾಂತಿ ಶಾಂತಿ ಎಂದು ಕೈ ಕಟ್ಟು ಕೂತಾರೆ. ನಮ್ಮಂತ ಮೆಟ್ಟಿ ಸೆಳುತ್ತಾರ ಆ ಕೊಪ್ಪಿದ ಕುನ್ನಿನ ರಂತಕರು. ಈ ಸಮಾಜಕ್ಕೆ ಕೇಡ ಬಗೆವ ಆ ಕೆಟ್ಟ ಶ್ರೀಮಂತರನ್ನು ಹಸಿದ ಹುಲಿ ಅಪ್ಪುಲಿ ಅಂತೆ ಮೆಟ್ಟಿ ಸೆಳುತ್ತಾರ ನಾ ಕೊಪ್ಪಿದ ಶ್ರೀಮಂತರು. ಬಿಟ್ಟು ಬಿಡ, ನಾನನ್ನ ತಡಿಬೇಡ. ಇದೇ ನಿನ್ನ ಕೊನೆ ನಿರ್ಧಾರ ಆದ್ರೆ ಇಂದಿನ ನಿನ್ನ ಪಾಲಿಗೆ ಅಣ್ಣ ತಂಗಿ ಸತ್ತರೆಂದು ತಿಳಿದುಕೋ. ಅಣ್ಣ ಎಂತ ಮಾತನ್ನು ಆಡಿ ಕಟ್ಟಾಕಿದ ಅಣ್ಣ ಎನ್ನ ತಮ್ಮ ಶಿವನನ್ನು. ಅವನ ಏಸಿ ಕುರ್ತೇವ್ ನೆನೆಸಿಕೊಂಡರೆ ಹಸಿದ ಹೊರೆ ಬರ್ತದೆ ನನ್ನ ಸೇಡು. ಗಂಡು ಉಳಿದ ಗಂಡ ಅನಿಸಿಕೊಂಡಿರುವ ಈ ಶಿವನನ್ನು ಬಿಟ್ಟು ಬಿಡಣ್ಣ, ನನ್ನನ್ನು ತಡಿಬೇಡ. ಆ ನರಾಂತಕರ ದೇವನ ಇಬ್ಬಾಗ ಮಾಡಿ ಅವನ ರುಂಡವನಿಂದ ಪಾದಕ್ಕೆ ಅರ್ಪಿಸಿದ್ದಾರೆ. ಈ ನನ್ನ ತಮ್ಮ ಶಿವನೇ ಅಲ್ಲ ತಿಳಿದುಕೊಂಡು ಆ ಶಿವನೆಲ್ಲ ತಿಳಿದುಕೋ. ಬಡವನ ಕೋಪ ದವಡಿಗೆ ಮೂಲ. ಬಡವರಾದ ನಮಗೆ ಕೋಪ ಸರಿಯಲ್ಲಪ್ಪ. ಶಾಂತಿಯಿಂದ ಕಾರ್ಯ ಸಾಧಿಸೋಣ. ಶಾಂತಿ ಶಾಂತಿ ಎಂದು ಕೈ ಕೊಟ್ಟು ಕುಳ್ತಾರೆ. ನಮ್ಮಂತರನ್ನು ಮೆಟ್ಟಿ ಸೆಳ್ತಾರ ಆ ಕೊಪ್ಪಿದ ಕುನ್ನಿನ ರಂತಕರು. ಶಾಂತಿ ಶಾಂತಿ ಎಂದು ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ತಂದು ಕೊಡಲಿಲ್ಲವೇ ನನ್ನ ತಂದೆ ಮಹಾತ್ಮ ಗಾಂಧೀಜಿಯವರು? ಅಂತ ಮಹಾತ್ಮ ಗಾಂಧಿಯನ್ನು ಗುಂಡಿಟ್ಟ ಕೊಲ್ಲಲವೇ ಆ ನರಂತಕರೆಂಬ ಕೆಟ್ಟ ಗುಣಗಳು ಅಂದಾಗ ಇನ್ನೆಲ್ಲಿ 21ನೇ ಶತಮಾನದಲ್ಲಿ ಈ ಕಲಿಯುಗದಲ್ಲಿ ಶಾಂತಿ. ಅಣ್ಣ, ಮೊದಲು ಅಣ್ಣ ಹೇಳುವ ಮಾತನ್ನು ಕೇಳು, ಆ ನಂತರ ನಿನ್ನ ವಿಚಾರವನ್ನು ನೀನ್ ಮಾಡಕಂತೆ. ಅದನ್ನೆಲ್ಲ ಬಿಟ್ಟು ನೀನ್ ಹಿಡಿದಿದ್ದೆ ಹಠ ಅಂದ್ರೆ ಅಣ್ಣ, ನಿನ್ಗೆ ನನ್ನ ಮೇಲೆ ಆಣೆ ಆಗಿದೆ. ಆಯ್ತು ತಂಗಿ, ನಾವು ಅವಣ್ಣ ಹೇಳಿದಂತೆ ಕೇಳಿದರೆ ಆ ನರಂತಕರನ್ನು ಬೆಲೆ ಕೊಟ್ಟರೆ ಸರಿ, ಇಲ್ಲದಿದ್ದರೆ ಅವನ ಕರಳನ್ನು ಕಿತ್ತಿ ನಿನ್ನ ಕೊರಳಿಗೆ ಆರವಾಗಿ ಹಾಕುತ್ತೇನೆ.
ಮಾಡಿರಂತೆ. ತಂಗಿ ಚಂದ್ರ, ನಂದು ಸ್ವಲ್ಪ ಕೆಲಸ ಇದೆ ಅಮ್ಮ, ನಾನು ಆಮೇಲೆ ಊಟ ಮಾಡ್ತೀನಿ. ತಮ್ಮಂದ್ರನ್ನು ಕರೆದುಕೊಂಡು ನೀನು ಒಳಗಡೆ ಹೋಗಿ ಊಟ ಮಾಡು. ಆಯ್ತಣ್ಣ, ಬನ್ನಿ ಅಣ್ಣ. ಕುಮಾರ್, ಎಸ್.ಪಿ. ಶಕ್ತಿಕುಮಾರ್. ಏ ಮಿಸ್ಟರ್, ಇದು ಪೊಲೀಸ್ ಸ್ಟೇಷನ್ ಅಂತ ತಿಳ್ಕೊಂಡಿದ್ಯೋ ಏನು? ಯಾರು ನೀನು? ನಿಮ್ಮಂತ ಪೊಲೀಸ್ ಕಾಕಿ ಕಾದಿ ಕಳ್ಕೊಂಡು ಕಿಲ್ಲರ್ ನಾಗ. ಲುಕ್ ಮಿಸ್ಟರ್ ನಾಗ, ನೀನ್ ನಾಗನಾದ್ರೇನು ನರ ವ್ಯಾಘ್ರನಾದ್ರೇನು? ಮರ್ಯಾದೆಯಿಂದ ಇಲ್ಲಿಂದ ಹೋಗು. ಜಾಗ ಖಾಲಿ ಮಾಡಲು ಬಂದಿಲ್ಲ ಬಳಸ್ಕೊತ್ತೆ. ಹೊಯ್ರಿಗಳ ಬೇಟೆ ಆಡಬೇಕೆಂದು ಮೊಚ್ಚು ಹಿಡಿದು ಹೊರಬಿದ್ದ ಈ ನಾಗ ವೈರಿಗಳ ರಕ್ತ ಕಾಣದೆ ಎಂದು ವಾಪಸ್ ಹೋಗಿಲ್ಲ, ಹೋಗುವುದು ಇಲ್ಲ. ದಟ್ ಈಸ್ ಬಸವಕುಮಾರ್ ರಚಿಸಿರುವ ಈ ನಾಗನ ಸ್ಟೈಲ್. ಲುಕ್ ಮಿಸ್ಟರ್ ಪಿಸಿ, ಈ ನಾಗ ಬೇಟೆ ಆಡುವುದು ನಿನ್ನಂತ ಇಲಿಗಳನ್ನಲ್ಲ, ಗಂಡು ಹುಲಿಯನ್ನೇ ಭೇಟಿ ಆಡಿ ಗಂಡು ಹುಲಿಗಳ ರಕ್ತವನ್ನೇ ಕುಡಿದು ಬದುಕುತ್ತಿರುವ ಇವನು ಗಗನಕ್ಕೇರಿದ ಗಂಡು ಗರುಡ. ಮರ್ಯಾದೆಯಿಂದ ನೀ ದಾರಿ ಬಿಟ್ಟರೆ ಸರಿ, ಇರದಿದ್ದರೆ ಪೊಲೀಸ್ ಅಧಿಕಾರಿ ಇದೆ ನಮ್ಮ ಮೇಲೆ, ನಿನ್ನ ದರ್ಪವೇ? ದಮ್ಮಿದ್ದರೆ ಮುಂದೆ ಬಾ, ನೋಡೋಣ. ದಮ್ಮ? ಈ ಭೂಗತ ಲೋಕದಲ್ಲಿ ಈ ನಾಗರ ದಮ್ಮು ಕೇಳಿದ ಗಂಡು ಗುಂಡುಗಿರುವ ಮೊದಲನೇ ವ್ಯಕ್ತಿ ನೀನೊಬ್ಬರೇ. ಬಾಟ್ ಈ ಸೃಷ್ಟಿಯಲ್ಲಿ ಈ ನಾಗನ ದಮ್ಮಿನ ಬಗ್ಗೆ ಪರೀಕ್ಷಿಸಿದ ಗುನ್ನಿಗಳಿಗೆ ದಮ್ಮಿನ ಪವರ್ ತೋರಿಸುವುದೇ ಈ ನಾಗನ ಬಲವಾದ ಛಲ. ನಿನ್ನಲ್ಲಿ ದಮ್ಮಿದ್ದರೆ ಬದುಕಿ ಉಳಿದಿಕೋ ಈ ನಾಗನ ಕೈಯಲ್ಲಿ. ಕುಮಾರ್, ಎಸ್.ಪಿ. ಶಕ್ತಿಕುಮಾರ್. ಯಾರೋ ನೀನು? ಇಲ್ಲಿಗೆ ಅದಕ್ಕೆ ಬಂದೆ? ನಾನು ಏಕೆ ಇಲ್ಲಿಗೆ ಬಂದೆ? ಎಸ್.ಪಿ. ಶಕ್ತಿಕುಮಾರ್, ತಿನ್ನುವುದು ಸರ್ಕಾರದ, ತೊಡುವುದು ಸರ್ಕಾರದ ಬಟ್ಟೆ, ಮೆಟ್ಟುವುದು ಸರ್ಕಾರದ ಬೂಟು, ಓಡಿ ಆಡುವುದು ಸರ್ಕಾರ ಕೊಟ್ಟ ಮಾರುತಿ ಯಾನಿನಲ್ಲಿ. ಸರ್ಕಾರ ನಿನಗಿಷ್ಟೆಲ್ಲ ಸೌಕರ್ಯ ಕೊಟ್ಟಿರುವಾಗ ನೀನು ಸರ್ಕಾರಕ್ಕೆ
ದ್ರೋಹ ಬಗೆದು ದೇಶದ್ರೋಹಿ ಗೋಮುಖ ವ್ಯಾಘ್ರಗಳಾದ ಮುಖ್ಯಮಂತ್ರಿ ಕೆ ಪ್ರಸಾದ್ ಹಾಗೂ ಶಿಕ್ಷಣ ಮಂತ್ರಿ ರಾಣಾ ರುದ್ರದಂತ ದೇಶದ್ರೋಹಿಗಳಿಗೆ ಬೆಂಬಲ ನೀಡಿ ಬಡವರ ಕತ್ತು ಕತ್ತರಿಸಿ ಬದುಕುತ್ತಿರುವ ನಿನ್ನಂತ ಕಚಡ ಪೊಲೀಸ್ ಅಧಿಕಾರಿಗಳು ಪೊಲೀಸ್ ಡಿಪಾರ್ಟ್ಮೆಂಟಿನಲ್ಲಿದ್ದರೆ ಕರ್ನಾಟಕದ ಪೊಲೀಸರಿಗೆ ಅವಮಾನ. ಬಟ್ ನಿನ್ನಂತ ಪೊಲೀಸ್ ನಾಯಿಗಳು ಇರಬೇಕಾದದ್ದು ಈ ಭೂಗತ ಲೋಕದಲ್ಲಿ ಅಲ್ಲ, ಯಮಲೋಕದಲ್ಲಿ. ಹದ್ದೆ ನಿಮ್ಮಂತೆ ಕೆಟ್ಟ ವಿಷ ಸರ್ಪಗಳನ್ನು ನಿರ್ನಾಮ ಮಾಡಲು ಬ್ರಹ್ಮ ಸೃಷ್ಟಿ ಕಳಿಸಿದ್ದಾನೆ. ಭೂಗತ ಲೋಕದ ಈ ನಾಗನನ್ನು ಸ್ಮರಿಸಲೇ ನಿನ್ನ ತಾಯಿ ನಾಡಲು. ಅವಶ್ಯಕತೆ ಇದ್ದರೆ ಈ ನಾಗ ಕಾಲು ಹಿಡಿತಾನೆ, ಆಕ್ರೋಶ ಬಂದರೆ ತಲೆ ಕಡಿತಾನೆ. ಬಟ್ ಈ ನಾಗನ ಬೇರೆ ಆದರೆ ಈ ನಾಗನ ಸ್ಟೈಲೇ ಬೇರೆ.